ನಮಸ್ಕಾರ, ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾನು ಇವತ್ತು ಎಲ್ಲಿದ್ದೀನಿ ಕಲ್ಲು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿದ್ದೀನಿ. ಹುಬ್ಬಳ್ಳಿಯ ಜನ ಬಂಗಾರದ ಮನ. ಸೊ ಇವತ್ತು ಯಾವ ಗೃಹಲಕ್ಷ್ಮಿ ಮನೆಗೆ ಹೋಗ್ತೀವಿ ನೋಡೋಣ. ಚೆನ್ನಾಗಿದ್ದೀರಾಗ? ಯಾವ ನೋಡ್ದಲ್ಲ ವೀಕ್ಷಕರ, ಹುಬ್ಬಳ್ಳಿಯಲ್ಲಿ ನಮ್ಮ ಜನ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ. ಪ್ರತಿಯೊಬ್ಬರು ನಮ್ಮ ಮನೆಗೆ ಬನ್ನಿ. ಸೊ ಅಲ್ಲೊಬ್ಬರು ಮನೆಯಲ್ಲಿ ನಮಗೆ ಕಾಯ್ತಿದ್ದಾರೆ. ಯಾವ ಗೃಹಲಕ್ಷ್ಮಿ ಅಂತ ನೋಡೋಣ ಬನ್ನಿ. ಸೊ ಓಕೆ, ನಾನೀಗಿದ್ದೀನಿ ಕರಿಯಮ್ಮನ ಕುಕ್ಷೇತ್ರ ಗಾಮನಗಟ್ಟಿಯಲ್ಲಿ. ಸೊ ಕರಿಯಮ್ಮನ ಲೇಔಟಲ್ಲಿದ್ದೀನಿ. ಸೊ ನಮ್ಮ ಗೃಹಲಕ್ಷ್ಮಿಯ ಮನೆ ಇಲ್ಲಿದೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೆಂಗಿದ್ದೀರಿ? ನಾನು ಖುಷಿಯಾಗಿದ್ದೀನಿ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ವಿಜಯಲಕ್ಷ್ಮಿ ಜಡಿಮಠ್. ನಿಮ್ಮ ಯಜಮಾನ್? ಸತೀಶ್ ಜಡಿಮಠ್. ಸರ್ ಏನು ಕೆಲಸ ಮಾಡ್ತಿದ್ದೀರಿ? ನಂದು ಬಿಸ್ನೆಸ್ ಇದೆ ಸರ್. ಹೌದಾ? ಟ್ರೇಡಿಂಗ್ ಬಿಸ್ನೆಸ್. ಮೇಡಮ್ ನಿಮ್ಮ ಫ್ಯಾಮಿಲಿನ ನಿಮ್ಮ ಫ್ರೆಂಡ್ಸ್ನ ನೀವೇ ಪರಿಚಯ ಮಾಡಿಸ್ಕೊಡಿ. ಹಾಂ ಸರ್. ಇವರು ನಮ್ಮಮ್ಮ ನಮಸ್ತೆ. ಶಾಂತಾ ಪಾಟೀಲ್. ಇವರು ನಮ್ಮ ಯಜಮಾನ್ರು ಸತೀಶ್ ಜಡಿಮಠ್ ಅಂತ ಹೇಳಿ. ಇದು ಮಗಳು, ಸಣ್ಣ ಮಗಳು ರಿಷಿಕಾ ಜಡಿಮಠ್. ಇವಳು ಫಸ್ಟ್ ಮಗಳು ಪ್ರಣವಿ ಜಡಿಮಠ್. ಇದು ಅಳಿಯ, ಮುದ್ದಿನ ಅಳಿಯ. ಓಕೆ ಹಾಯ್ ಹಾಯ್ ಬೋಲೋ ಪಾಪು. ಹಾಯ್. ಹೌದಾ? ಹಾಯ್ ಬಾಸ್. ವಿರಾಜ್ ಹಿರೇಮಠ್. ಬಾಸ್. ತಮ್ಮನ ಹೆಂಡತಿ ಅಂದ್ರೆ ನಮ್ಮ ಮಗಳಾಗ್ಬೇಕು. ನಡ್ತಾರೆ ಮೇಘ ಹಿರೇಮಠ. ಇದು ಪಾಪು, ಇವಾಗ ಸೆಕೆಂಡ್ ಬೇಬಿ ಅನನ್ಯ ಹಿರೇಮಠ್. ಅನನ್ಯ ಹಿರೇಮಠ್. ಇವರು ಚಿಕ್ಕಪ್ಪ ಚಿಕ್ಕಮ್ಮ. ನಮಸ್ತೆ. ಹೆಸರು? ಕಾಕ ಬಂದು ವೀರಭದ್ರಯ್ಯ ಹಿರೇಮಠ್. ಆಂಟಿ ಬಂದು ಶಂಕರಮ್ಮ ಹಿರೇಮಠ್. ಇವರು ಮೇಡಮ್? ಇವರು ನಮ್ಮ ನೇಬರ್ ಅಂದ್ರೆ ಆಂಟಿನೇ. ಇವರು ವನಜಾ ಹಿರೇಮಠ್. ನಮಸ್ತೆ. ಚೆನ್ನಾಗಿದ್ದೀರಾ? ಸೂಪರ್. ಹೃತ್ಪೂರ್ವಕ ಸ್ವಾಗತ ಸರ್ ಹುಬ್ಳಿಗೆ ಮತ್ತೆ ನಮ್ಮ ಮನೆಗೆ. ಥ್ಯಾಂಕ್ ಯು ಸೊ ಮಚ್. ಸೊ ಎಷ್ಟು ವರ್ಷ ಆಯ್ತು ನೀವು ಮದುವೆಗೆ? ನಮ್ಮ ಮದುವೆ ಆಗಿ ಇವಾಗ 13 ವರ್ಷ ಸರ್. 13 ವರ್ಷ ಆಯ್ತು. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಸರ್. ಅರೇಂಜ್ ಮ್ಯಾರೇಜ್. ಯಾರು ಅರೇಂಜ್ ಮಾಡಿದ್ದು ನಿಮ್ಮ ಮದುವೆ? ಅರೇಂಜ್ ಮಾಡಿದವ್ರು ಇಲ್ಲ ಸರ್, ಅಲ್ಲಿ ಜಮಖಂಡಿಲಿದ್ದಾರೆ. ಇವ್ರ ಅಂಕಲ್ ಅಂದ್ರೆ ನಮ್ಮ ಮಾಮ ಹೇಳಿದ್ದು ಹಿಂಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಇದಿದೆ ಅಂತ. ಅವಾಗ ನೋಡಿ. ಯಾರು ನೋಡ್ಲಿಕ್ಕೆ ಯಾರು ಬಂದದ್ದು ಫಸ್ಟು? ಇವರು, ಇವರ ದೊಡ್ಡಣ್ಣ, ಇವರಮ್ಮ ಬಂದಿದ್ರು. 3 ಜನ ಬಂದಿದ್ರು. ಹಾಂ. ನೋಡಿದ ತಕ್ಷಣ ಓಕೆ ಮಾಡಿದ್ರು ಸರ್? ನೋಡಿದ ತಕ್ಷಣ ಓಕೆ ಮಾಡಲೇಬೇಕಲ್ಲ. ನಿಮಗೆ ಓಕೆ ಆಗಿತ್ತು ನೋಡಿದ ತಕ್ಷಣ? ಸರ್ ನಾನು ಇವ್ರು ನೋಡಿದ್ದೆ ಬಟ್ಟೆ ಹಾಕ್ಸಕ್ ಬಂದಿದ್ದು, ಮದುವೆ ಬಟ್ಟೆ ತೆಗ್ಸಕ್ ಬಂದಿದ್ದು. ಇವ್ರು ನೋಡಿದ್ದು ಫಿಕ್ಸ್ ಮಾಡ್ಕೊಂಡು ಬಂದಾಗೂ ಭೀ ನೋಡಿರ್ಲಿಲ್ಲ. ನಾ ಹೇಳಿ ಕಳಿಸಿದ್ದೆ, ನೋಡಿಲ್ಲ, ಫೋಟೋ ತೊಗೊಂಡು ಬರ್ರಿ, ಫಿಕ್ಸ್ ಮಾಡಕ್ಕೆ ಹೋಗಿರಿ ಅಂತ. ಅವಾಗ ಒಂದು ಫೋಟೋ ತೊಗೊಂಬಂದಿದ್ರು. ಫೋಟೋದಲ್ಲಿ ಫಿಕ್ಸ್ ಮಾಡಾದ್ಮೇಲೆ ಫೋಟೋದಲ್ಲಿ ನೋಡಿದ್ದು. ಮದುವೆ ಬಟ್ಟೆಗೆ ಬಂದಾಗ ಈ ಮನುಷ್ಯ ಇವ್ರು ನೋಡಿದ್ದೆ. ಅಲ್ಲಿವರೆಗೂ ನೋಡಿರಲೇ ಇಲ್ಲ. ನಾವೆಲ್ಲರೂ ನೋಡಿ ಬಂದಿದ್ವಿ ಸರ. ಚೆನ್ನಾಗಿದ್ದಾರೆ ತಮ್ಮ ಹೋಗಿ ಅನ್ನೋದು. ನಿಮ್ಗೆ ಮಾತಾಡ್ಬೇಕು, ನೋಡ್ಬೇಕು ಅಂತ ಅನ್ಸಿಲ್ವಾ ಮದುವೆ ಮುಂಚೆ? ಇವ್ರೆಲ್ಲ ನೋಡಿದ್ರಲ್ಲ ಸರ್, ನಾವೇ ನೋಡೋದಿರುತ್ತೆ. ನಮ್ದು ಬೆಟರ್ ಸೇಫ್ಟಿ, ನಮ್ಮ ಪ್ಲಾಟ್ಫಾರ್ಮ್ ಮಕ್ಕಳನ್ನ ಚಲೋ ಪ್ಲಾಟ್ಫಾರ್ಮ್ ನಿಲ್ಲಿಸ್ಬೇಕು, ಒಳ್ಳೆ ಮನೆ ಕೊಡ್ಬೇಕು, ಅವ್ರಿಗೆ ಗೊತ್ತಿರ್ತೈತಿ. ಅದವ್ರು ತಪ್ಪಂತೂ ಚೂಸ್ ಮಾಡಲ್ಲ. ಸರಿ ಮಾಡೇ ಇಟ್ಟಿರ್ತಾರ, ಆಯ್ತು. ಮದುವೆಗೆ ಬಟ್ಟೆ ತೆಗ್ಸಕ್ ಬಂದಾಗ, ಒಡವೆ ಕೊಡ್ಸಕ್ ಬಂದಾಗ ಮಾತಾಡಿದ್ರ? ಏನ್ ಮಾತಾಡಿದ್ರಿ? ಆರಾಮದಿರಿ, ಆರಾಮದಿರಿ, ಅದೇ ಮಾತು, ಆರಾಮಿದ್ದೀರಿ ಅಷ್ಟೇ. ಅಷ್ಟೇ ಅಷ್ಟೇ, ಏನ್ ಕೇಳಿಲ್ಲ ಬೇರೇನು? ಇಲ್ಲ ಇಲ್ಲ. ನೀವು ನನ್ನ ಎಷ್ಟು ಲವ್ ಮಾಡ್ತೀರಲ್ಲ? ಏನಿಲ್ಲ. ನಿಜವಾಗ್ಲೂ ನೀವು ಲವ್ ಮಾಡ್ತೀರಾ, ನನ್ನ ಇಷ್ಟ ಏನು ಕೇಳಿಲ್ಲ? ಈಗ ಕೇಳ್ತಿದ್ ಬಿಡಿ ಸರ್, ನೀವು ಹೇಳಿದ್ಮೇಲೆ ಫ್ಲಾಶ್ ಆಯ್ತು. ನಾವು ಅವತ್ತೇ ಮಾತಾಡಿದ್ದು, ಆರಾಮಿದ್ದೀರಾ, ಆರಾಮಿದ್ದೆ. ಆಮೇಲೆ ಫೋನ್ ಮಾಡಿದ್ದು, ಅದು ಒಂದು 15 ದಿವಸ ಗ್ಯಾಪಲ್ಲಿ ಮದುವೆ ಇತ್ತು. ಯಾರು ಫೋನ್ ಮಾಡಿದ್ದು ಫಸ್ಟು? ನಾನೇ ಮಾಡಿದ್ದು. ನೀವೇ ಮಾಡಿದ್ರ? ಮಾಡೇನು ಕೇಳಿದ್ರಿ? ನಿಮ್ಮ ನಂಬರ್ ಅಂತೆಲ್ಲ ಕೊಟ್ಟರು ನಮ್ಮ ಆಂಟಿ. ಇದು ನನ್ನ ನಂಬರ್ ಸೇವ್ ಇಟ್ಕೊಳ್ರಿ ಅಷ್ಟೇ. ಅಷ್ಟೇ ಸರ್, ಮತ್ತೇನಿಲ್ಲ. ಅವ್ರು ಮಾಡಿಲ್ವ ವಾಪಸ್ ಫೋನು? ನಾವು ಮಾಡ್ತಾ ಇದ್ವಿ. ನೀವು ಮಾಡ್ತಿದ್ರಾ? ನೀವು ಮಾಡಿ ಏನು ಮಾತಾಡ್ತಿದ್ರಿ? ಅಷ್ಟೇ, ಚೆನ್ನಾಗಿದ್ದಾರೆ ಅಷ್ಟೇ. ಎಲ್ಲರೂ ಹೇಗಿದ್ದಾರೆ ಮನೆಯಲ್ಲಿ ಅಷ್ಟೇ ಮಾತಾಡೋದಿಲ್ಲ. ಆರಾಮ ಅಷ್ಟೇ ಕೇಳ್ತಾ ಇದ್ವಿ. ಇಂತಿನ ಪ್ರೀತಿ ಆರಾಮ, ಇಂತಿನ ಪ್ರೀತಿ ಚೆನ್ನಾಗಿದ್ಯಾ ಅಷ್ಟೇ. ಅದು ಬಿಟ್ಟರೆ ಮದುವೆ ಆದಮೇಲೆ ಲೆಟರ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ನೀವೆಲ್ಲಿದ್ರಿ? ಲೆಟರ್ ಅಂದರೆ ಆ ಥರ ಲೆಟರ್ ಅಲ್ಲ, ನಾವೊಂದು ನೋಟ್ಬುಕ್ ಮಾಡಿದ್ವಿ. ಆ ಬುಕ್ಕಲ್ಲಿ ನಮ್ದೆಲ್ಲ ಏನು ಬರೀಬೇಕು ಅನಿಸಿಕೆ ಅದೆಲ್ಲ ಬರೀತಾ ಇದ್ವಿ. ಯಾಕೆ ಜೊತೆಗಿದ್ದಾಗ ಮಾತಾಡ್ಬೋದಲ್ವಾ? ಮಾತಾಡ್ತಾ ಇದ್ವಿ. ಕೆಲವೊಂದಷ್ಟು ಮೂಮೆಂಟ್ಸ್ನ ಬರೀಬೇಕಲ್ಲ ಅಂತೇಳಿ ನಾವು ಒಂದು ಡೈರಿ ಮಾಡಿದ್ವಿ. ಆ ಡೈರಿ ಎಲ್ಲ ಬರೀತಾ ಇದ್ವಿ. ಏನೆಲ್ಲ ಡೈರಿ ಒಳಗೆ ಏನೆಲ್ಲ ಅಂತ ಹಿಸ್ಟ್ರಿಗಳಿದೆ? ಪ್ರೀತಿ ಬಗ್ಗೆ ಅಷ್ಟೇ. ಪ್ರೀತಿ ಬಗ್ಗೆ, ಓನ್ಲಿ ಲವ್. ಆಗ ಬುಕ್ ಕೊಡ್ತೀರ, ನಮ್ಮೊಂದು ಲವ್ ಸ್ಟೋರಿ ಸಿನಿಮಾ ಮಾಡ್ಬೇಕಿತ್ತು. ನಮ್ಮಿಬ್ರು ಬಿಟ್ಟು ಬೇರೆ ಯಾರು ನೋಡಿಲ್ಲ. ಹೊರಗೆ ತೋರಿಸಿ ಬೇಕಾದ್ರೆ ಒಳಗೆ ಓಪನ್ ಮಾಡಂಗಿಲ್ಲ.
ಅಂದ್ರೆ ಅಂತ ಇತಿಹಾಸ ಪುಸ್ತಕದಲ್ಲಿ ಏನಿರಬಹುದು ತೋರಿಸಿ ಸರ್, ಒಂದು ಚರಿತ್ರನಾಗ್ಲಿ. KGF 1 KGF ತಗೋಬಂದ್ ಅಲ್ವಾ ಮೇಡಮ್? ನೀವು KGF ನೋಡಿದಿಲ್ವಾ? ನೋಡಿದ್ವಿ. KGF ನೋಡಿ ಅಂತ ಒಂದು ಪುಸ್ತಕ ತೆಗೆದು ಒಂದು ದೊಡ್ಡ ಚರಿತ್ರನಾಗುತ್ತೆ. ಒಂದೊಂದು ಪೇಜ್ಗೆ ಒಂದೊಂದು ಚರಿತ್ರೆ ಮಾಡ್ತಾರೆ ಸರ್ ಅವರು. ಅದು ಫಿಲಮ್. ಅಣ್ಣ ಪೇಜಲ್ಲೇ ಚರಿತ್ರೆ ಮಾಡ್ತಾರೆ ಅಂದ್ರೆ, ಸೊ ಹೊಸ ಚರಿತ್ರೆ ಸೃಷ್ಟಿ ಮಾಡೋ ಪುಸ್ತಕ ಇಲ್ಲಿ ಬಂದಿದೆ. ಸೊ ಇದರಲ್ಲಿ ಕಂಪ್ಲೀಟ್ ಅವ್ರ ಚರಿತ್ರೆ ಇದೆ. ಇಲ್ಲ ನಾನು ಓಪನ್ ಮಾಡಲ್ಲ, ಸುಮ್ಮನೆ ಅದು ಇದಕ್ಕೆ ತೋರಿಸ್ಲಿಕ್ಕೆ ಅಷ್ಟೇ. ಏನು ಇಲ್ಲ ಬೇಡ ಬೇಡ, ಅದು ನನ್ನ ಕೈಲಿ ಬಂದ್ರೆ ಚಂದ ಅಂತ ಅಷ್ಟೇ. ಮೇಡಮ್ ಹೇಳಿ, ನಾನು ಆ ಥರ ಮನುಷ್ಯ ಅಲ್ಲ ಮೇಡಮ್. ಇಲ್ಲಿ ಬಿಡಿ ಸರ್, ನಿಮಗೂ ಬೇಡ ಅವ್ರಿಗೂ ಬೇಡ, ನಾನೇ ತರಿಸ್ತೇನೆ. ಅಲ್ಲ ಬೇಡ, ತೋರಿಸ್ಬೇಡಿ, ನಾನು ನೋಡಲ್ಲ. ಕಂಡೋರ್ ಮನೆ ವಿಷಯ ನಮ್ಗೆ ಯಾಕಲ್ವಾ ಮೇಡಮ್? ನಮಗೆ ಆಗ್ಬೇಕು ಕಂಡೋರ್ ಮನೆ ವಿಷಯ ನೋಡಿ. ಶೂಟ್ ಮಾಡ್ತಾರೆ, ಅದನ್ನ ನೋಡ್ಲೇಬೇಕು, ಓದ್ಲೇಬೇಕು. ಸರ್ ತುಂಬಾ ಜನ ಕೊಟ್ಟ ತಕ್ಷಣ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ನಾವು ಇಲ್ಲಿಂದ ಬರ್ದಿರೋದು. ಅಲ್ಲ, ನೋಡಿದ ತಕ್ಷಣ ಬಹಳ ಜನ ಏನೈತಿ ತಗೊಂಡ ಸಿಕ್ಕಿದ್ರು ಆತ ನಾವ್ ಇಲ್ಲಾರ್ದಾಗ. ಹಾಗಾದ್ರೆ ನಿಮ್ ಸಿನಿಮಾ ನಾವು ಸ್ಟಾರ್ಟಿಂಗ್ ಇಂದ ಮಾಡಕ್ಕಾಗಲ್ಲ, ಎಂಡಿಂದ ನಾವು ತರಬೇಕಷ್ಟೇ. ಪಾರ್ಟ್ 2 ಮಾಡಿ ಆಮೇಲೆ ಪಾರ್ಟ್ 1 ಮಾಡಿ. ಬಾಹುಬಲಿ ತರ ಫಸ್ಟ್ ಹಂಗೆ. ಅವ್ರ ಬಾಹುಬಲಿ ತರ ತರ ನಮ್ಗೊಂದು ಕಟ್ಟಪ್ಪನ ಕ್ಯಾರೆಕ್ಟರ್ ಇದೆ ನೋಡಿ, ಅದ್ರಲ್ಲಿ ನಾನೇ ಮಾಡ್ತೇನೆ. ನೀವು ಮಹಿಷ್ಮತಿನಾ? ಏನಪ್ಪ ಇಷ್ಟು ಸೈಟ್ ಕೊಟ್ಟ ಕರಿಯಮ್ಮ, ಇಷ್ಟ ಸಾಕು. ನಮ್ಮ ಮಹಿಷ್ಮತಿ ತಗೊಳ್ಳೋದು ಇನ್ನೂ ಆಗಿಲ್ಲ ನೋಡಿ ಸರ್. ಇವೆಲ್ಲ ನಮ್ದು ನೋಡಿ, ಒಂದು ಓದಿ ನೀವೇ, ನಿಮ್ ಬಾಯಾರೆ ಓದಿ. ಓದಲ್ಲಪ್ಪ. ಸರ್ ಸರ್ ಓದ್ತಾರ ನೋಡ್ರಿ, ಸರ್ ಬರ್ದಿರೋದು. ನೈಜಿ ತುಮಾರ ತುಂಬು ಪಡು ಪಡು ನೀವ್ ಹೇಳಿ, ನೀವು ಓದಿರೋದು ಅದು ಆ ಸಿಚುವೇಶನ್ ಹೇಳಿ, ಆ ಗಳಿಗೆ ಹೇಳಿ. ಆಮೇಲೆ ನೋಡಿ ಸರ್, ನಾವಿಬ್ರು ಹಿಂಗೆ ಯಾರು ಓಪನ್ ಅಪ್ ಆಗಿ ಮಾತಾಡಲ್ಲ, ಅದಕ್ಕೆ ಇದ್ರಲ್ಲಿ ಬರ್ದು ಓದಪ್ಪ ಅಂತ ಕೊಟ್ಬಿಡ್ತೀವಿ. ಅವ್ರು ಓದಿ ಅದಕ್ಕೇನ್ ರಿಪ್ಲೈ ಹೇಳ್ಬೇಕು ಇಲ್ಲ ಹೇಳ್ತಾರೆ. ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತಾ, ಕೆಲವೊಂದು ಘಟನೆನ ಫೇಸ್ ಟು ಫೇಸ್ ಮಾತಾಡಿದ್ರೆ ಇನ್ನ ಜಾಸ್ತಿ ಸ್ಪ್ಲಿಟ್ ಔಟ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ರೀಸನ್ ನೆಕ್ಸ್ಟ್ ಏನಾಗಬೇಕಿತ್ತು ಅಂತ ಬರ್ಕೊಟ್ಟಾಗ ಅವ್ರಿಗೆ ಅನಲೈಸ್ ಆಗುತ್ತೆ. ಯಾವಾಗ ಶಾಂತ ಓದ್ತಾರ ಅವಾಗ ಇಟ್ಸ್ ದ ಬೆಟರ್ ವೇ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಕ್ರಿಯೇಟ್ ದ ಮೋರ್ ಲವ್. ಸೊ ವಿ ಹ್ಯಾವ್ ಚೂಸನ್ ದ ಬೆಸ್ಟ್ ವೇ. ಅಲ್ಲ, ನನಗೆ ಆ್ಯಕ್ಚುಲಿ ಈ ವೇ ಕರೆಕ್ಟ್ ಇದೆ ಅನಿಸ್ತು. ಯಾಕಂದ್ರೆ ಇದ್ದಾಗ ನಾವೇನೋ ಹೇಳ್ತೀವಿ, ಅದು ಅವ್ರಿಗೇನೋ ಈಗೋಟ್ ಆಗುತ್ತಾ, ಅವ್ರ ಟೆನ್ಷನ್ ಇರ್ತಾರೆ, ಆಗ ಅವ್ರು ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ, ಮತ್ತೆ ನಮಗೆ ಬೇಜಾರು. ಅದಕ್ಕಿಂತ ಅದನ್ನ ಬರೆದು ಅವ್ರ ಜಾಗದಲ್ಲಿ ಇಟ್ರೆ ಅದೇ ಫ್ರೀ ಇದ್ದಾಗ ಅವ್ರು ಬಂದು ಒಂಥರ ಚೆನ್ನಾಗೂ ಅನ್ಸುತ್ತೆ. ಅವ್ರಿಗೆ ಪೀಸ್ಫುಲ್ ಮೈಂಡ್ ನಲ್ಲಿ ಓದಿದಾಗ ಓಕೆ ಹೌದು ಇದು ಕರೆಕ್ಟ್ ಇತ್ತು, ಓಕೆ ಈ ಲೈನ್ ಆಗೇನೋ ಸರಿ ಇಲ್ಲಿ ನಾ ತಪ್ಪಿದ್ದೆ, ಓಕೆ ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಆಗಬೇಕಿತ್ತು ಅಂತ. ಮತ್ತೆ ನೆಕ್ಸ್ಟ್ ಅವರು ಓಕೆ ಫೈನ್ ಇಲ್ಲಿ ಒಂದು ಬರೆದು ವಿತ್ ಅಪಾಲಜಿ ಒಂದು ಕೇಳ್ಕೊಂಡು ಇರ್ತಿದ್ರೆ. ಇದು ಸೆಕೆಂಡ್ ಬುಕ್. ನಾವೀಗ ನನ್ನ ಮಗಳು ದೊಡ್ಡಕ್ಕಾಗ ಎಲ್ಲ ಓದಕ್ ಬರ್ತೈತಲ್ಲ, ನೋ ಒಂದು ದಿಯಾ ಇದು ನಮ್ದು ಇನಿಷಿಯಲ್ ವಿ ಮತ್ತೆ ಎಸ್. ಇದು ಸಿಗ್ನೇಚರ್. ಇದೇನು ಅವರೇ ಬರ್ದಿದ್ದು ಅಂತ. ನಿಮ್ ಹೋದ್ಮೇಲಿಂದ ನೀವು ಅಲ್ಲ ಸರ್, ಇಷ್ಟೊಂದು ನಮ್ ಲೆಟರ್ ಬಾಳ ಅದಾವ ಅಂತ ಗೊತ್ತಾದ್ರೆ ಮತ್ತೆ ನೀವು ಹಿಂಗ ಹೊಂಟ್ರೇನ ಕೋಮ ಸರ್. ನೀವು ಚೆನ್ನಾಗಿರುತ್ತೆ. ವಿಜು ಅಕಸ್ಮಾತ್ ಹುಬ್ಳಿಲ್ದ ಬೆಂಗಳೂರು ಅಂದ್ರೆ ಈ ಬುಕ್ ಓದಿದ್ರೆ ಅಲ್ಲಿ ಲೈವ್ ಅಲ್ಲಿ ಅವ್ಳು ಏನೋ ಫೀಲಿಂಗ್ ಅಥವಾ ಸುಮ್ಮನೆ ಆ ಥರ ಒಂದು ಬರ್ದಿದ್ಲು. ಅಂದ್ರೆ ಈಗ ಫೇಸ್ ಟು ಫೇಸ್ ಕನ್ವರ್ಸೇಷನ್ ಅದು ಸಿನಿಮ್ಯಾಟಿಕ್ ಫೀಲ್ ಅದು. ಇದು ಓದ್ಬೇಕಾರೆ ಇದ್ರ ಇದಾವೆ ಅಂತ ನೀವ ಓದ್ರಿಪ್ಪ. ನೀವ್ ನಂಗೆ ಹೆಂಗೆ ಹೇಳ್ತೀರಿ ಹಂಗ ಓದ್ರಿ. ಇವ್ರೆಲ್ಲ ಅದಾರ ಅನ್ಕೋಬೇಡ್ರಿ, ನಾವ ಬೆಂಗಳೂರು ಮನ್ಯಾಗ ಅದೀವಿ ಅನ್ಕೊಂಡ ಓದ್ರಿ. ಅವ್ರದ ಅದ ನಿಮ್ ತಮ್ಮಾರ್ದ. ಪ್ರೀತಿಯ ವಿಜು, ಐ ಲವ್ ಯು. ದಿಸ್ ಇಸ್ ನಾಟ್ ಎ ರೋಸ್. ರೋಸ್ ಚಿತ್ರ. This is my heart. Viju, please take my heart. Viju, please turn this side. Or turn like that. Thank you, China. What a smile. ಸರ್ ಹೆಂಗೆ ಸಾಕ್ ಬಿಡಿ ಸರ್. ನೀವು ಬರೆಯಕ್ ಕಲಿತೀರಿ, ಕಾಪಿ ಮಾಡ್ತೀರಿ, ಬೇಡ. ಅವ್ರ ಸ್ವಂತ ವೇದ ಪ್ರೀತಿ ನಾನು ಹೇಳ್ಬೇಕು ಹಿಂಗೆ ವಿಜಯ್ ಸರ್ ನಮ್ಗೆ ಹಿಂಗೆ ಸ್ಫೂರ್ತಿ ಆದ್ರು. ಹಿಂಗೆ ಸರ್ ಹಿಂಗೆ ಅಂದ್ರೆ ಟುಗೆದರ್ ಕನ್ವರ್ಸೇಷನ್ ನಡೀತಿದ್ದೆ ಅನ್ಕೊಂಡು ಹಿಂಗೆ. ಈಗ ಅವ್ರಿಂದ ಬೇಕಾದ್ರೆ ನಾನು ಅವ್ರು ಬರ್ದಿದ್ದು ಓದೋದು, ಅವ್ರಿಂದ ಬೇಕಾದ್ರೆ ನಾವು ಈ ಥರ ಒಂದು ನನಗೆ ನಿಮ್ಮ ಮನೆಗೆ ಬಂದಮೇಲೆ ಅನ್ನಿಸ್ತು ಅಂದರೆ ಈ ಥರನೊಬ್ಬರನ್ನ ಲವ್ ಮಾಡ್ಬೋದಾ ಅಂತ ಅನಿಸ್ತು. ಈ ಥರನೊಂದು ಹೊಸ ಶೈಲಿಯಲ್ಲಿ ಈ ಕಾನ್ಸೆಪ್ಟೇ ಚೆನ್ನಾಗಿದೆ. ನೀವು ಕೇಳಿದ್ರಲ್ಲ ಸರ್, ನೀವು ಇಷ್ಟ ಅಂದರೆ ಮದುವೆ ಬಟ್ಟೆ ತೆಗಿಯುವಾಗ ಬಂದಾಗ ನೋಡಿದ್ರೆ ಇಷ್ಟ ಆಯ್ತಾ, ಅವಾಗ ಇಷ್ಟ ಆದ್ರ ಅಂತ. ಅಂದರೆ ಹಿಂಗೆ ಇಷ್ಟ ಆಗ್ಬೇಕಂತೇನಿಲ್ಲ, ಅವ್ರನ್ನ ನಾವು ಇಷ್ಟ ಆಗಿದ್ದಾರೆ ಅನ್ಕೊಂಡ್ರೆ ಆಗೇ ಬಿಡ್ತಾರೆ. ದ ವೇ ಆಫ್ ಥಿಂಕಿಂಗ್ ಅದು ಮುಖ್ಯ ಇರ್ತೈತಲ್ಲ. ಈಗ ಮದುವೆ ಆಗಿದ್ದು ಇಷ್ಟ, ಅದ್ರಾಗ ಇಷ್ಟ ಕಷ್ಟ ಇರಂಗಿಲ್ಲ. ಸಿಕ್ಕಿರೋ ವ್ಯಕ್ತಿ ಇಷ್ಟಪಟ್ಟಾಗ ಎಲ್ಲ ಇಷ್ಟ ಆಗೇ ಕಾಣುತ್ತೆ. ಈಗ ನಾವೇ ಇಷ್ಟಪಟ್ಟು ಮಾಡ್ಕೊಂಡೋಗಿ ಕೆಲವೊಂದು ಸರ್ತಿ ಅದು
ಆಫ್ಟರ್ ಸಮ್ ಟೈಮ್ ಅದ ನಮ್ಗೆ ನೆಗೆಟಿವ್ ಥರ ಕಾಣಕತ್ ಬಿಡ್ತೈತಿ ಹೌದಿಲ್ಲ. ಈಗ ಇದು ನಮ್ಮ ಮನ್ಯಾಗ ಪಾಸಿಟಿವ್ ಕೊಟ್ಟಾಗ ಅದು ಪಾಸಿಟಿವ್ ಅನ್ಕೊಂಡು ಪಾಸಿಟಿವೇ ಇರ್ತೈತಿ. ಹಾಗೆ ಇದು ನಮ್ಮ ಪಾಸಿಟಿವ್. ಈಗ ಅದಕ್ಕೆ ನಾ ಅವ್ರಿಗೆ ಯಾವಾಗೂ ಕರೀದ ಹಂಗೆ ಗಂಡನ ಹೆಸರು ಹಿಡಿದು ಕರಿಬಾರ್ದಂತಾರ. ನಂಗೂ ಕರಿಬೇಕನ್ನಿಸ್ತಿತ್ತು, ಅದನ್ನ ಅವ್ರಿಗೆ ಪಪ್ಪಿ ಅಂತ ಕರಿತೀನಿ. ಪಪ್ಪಿ ಅಂತ PAPPI. ಯಾರೇ ಹೆಚ್ಚು ಕಮ್ಮಿ ಕೇಳಿದ್ರೆ ನಮ್ಮ ಮನೆಯವ್ರು ಕೊಟ್ಟ ತಪ್ಪೇನ ಅಲ್ವಾ? ಮತ್ತೆ ಕೊಡಿ ಅಲ್ವಾ? ಕೊಡೋದಿ ನಮ್ಮ ಮನೆಯವ್ರು ನಾವು ಭಾಳ ಪ್ರೀತಿದ್ದು. ಈಗ ಪ್ರೀತಿ ಓಕೆ, ಲವ್ನ ಪುಸ್ತಕದಲ್ಲಿ ಮಾಡ್ತೀರಾ, ಲವ್ನ ಪುಸ್ತಕದಲ್ಲಿ ಬರಿತೀರಾ, ಜಗಳನ ಹೆಂಗ್ ಮಾಡ್ತೀರಾ? ಸರ್ ನಾವು ಜಗಳ ಅಂದ್ರೆ ಹಿಂಗ ಸೌಂಡ್ ಯಾವತ್ತೂ ಬಂದಿಲ್ಲ. ಕೇಳ್ರಿ ಅವ್ರನ್ನ ನಮ್ಮ ಎದುರು ಮನ್ಯಾಗ ಇರ್ತಾರ, ಇವ್ರು ಕೇಳ್ರಿ ದಿನ ನಮ್ಮ ಮನೆಗೆ ಬಂದು ಹೋಗ್ತಾರ. ಅಂದ್ರೆ ಮ್ಯೂಟಲ್ಲಿ ಹಿಂಗೆ ಜಗಳ ಆಡ್ತೀರಾ? ಹಿಂಗ ಮಾಡಿ ಸರ್ ನಾ ಜಗಳ ಆಡಿದ್ರೆ ಇಲ್ಲಿ ಕರ್ದು ಕುಂಡ್ರಿಸ್ಕೊತೇನೆ, ಅಲ್ಲಿ ಕುಂತವ್ರಿಗೂ ಕೇಳ್ಬಾರ್ದು, ಅಷ್ಟು ಸಾವಕಾಶ ಕೇಳ್ತೀನಿ. ನೋಡ್ರಿ ಪಪ್ಪಿ ನೀವು ಹಿಂಗಂದ್ರಿ ಇದು ತಪ್ಪ, ನಿನ್ನೆ ಹಿಂಗೆ ಮಾಡಿದ್ರಿ ಇದು ತಪ್ಪ. ಓಕೆ ನಾ ಮಾಡಿದ ಇಷ್ಟ ಆಗಲ್ಲ, ಅವಾಗ ಹೇಳ್ಬೇಕಿಲ್ಲ. ಕಾರ್ ತೊಗೊಂಡು ಓಡೋಗೋದೇನಿತ್ತ? ನನಗೂ ಡ್ರೈವಿಂಗ್ ಬಂದಿರಿ, ನಿಮ್ಗಿನ್ ಮೊದಲ ತೊಗೊಂಡು ಹೋಗ್ತಿದ್ದೆ. ಇಷ್ಟು ಹೇಳ್ಬಿಡ್ತೀನಪ್ಪ, ಸರಿ ಹೋತಲ್ಲ. ಹೊರಗೆ ನಮ್ಮ ಮನೆಯವ್ರೆಲ್ಲ ಎಲ್ಲರೂ ನಂಬ್ತಾರೆ. ಸ್ವಾಮಿಯರ ನೀವು ಭಾಳ ಚಲೋ ರೀ ಅಂತಾರೆ ಎಲ್ಲರೂ ಅವ್ರನ್ನ. ನಾನು ನಿನ್ನ ಸ್ವಾಮಿಯರ ಕಿಸನ್ ರೊಕ್ಕ ಖಾಲಿ ಆಗ್ಮಟ್ಟ ಎಲ್ಲರೂ ಚಲೋ ಅಂತಾರ್ರಿ ಅಂತ ಹೇಳ್ತೀನಿ. ಇವ್ರಿಗೆ ಇವ್ರು ಅರ್ಥ ಆಗಂಗಿಲ್ಲ. ಅದನ್ನ ನಮ್ಮ ಮನೆಯವ್ರು ಭಾಳ ಕೈಂಡ್ ಹಾರ್ಟೆಡ್. ನನಗೂ ಹಂಗೆ ಅಂತಾರೆ, ಸೂರಜ್ ಅವ್ರು ನೀವು ಭಾಳ ಚಲೋ ರೀ ಅಂತಾರೆ. ಚಾಲು ಚಲೋ ರೀ ಅಂತ ಚಲೋ ಮೋಸ್ಟ್ಲಿ ನನ್ನ ಹತ್ರ ಗೊತ್ತಾಗಿರ್ಬೇಕು ಹೊರತು ದುಡ್ಡಿರೋದು. ಅದೇ ಅದೇ ಅಲ್ವಾ? ಅದೇ ಅದೇ ಇಲ್ಲ ನಾನು ಯಾರನ್ನು ಹಚ್ಕೊಳಲ್ಲ. ಹಚ್ಕೋಬೇಡ್ರಿ, ಯಾರು ಹಚ್ಕೋಬೇಡ್ರಿ. ಸ್ವಲ್ಪ ಡಿಸ್ಟೆನ್ಸ್ ಇರಿ. ಅವ್ನ ಮುಂದೆ ಗಾಡಿಯಾಗ ಕಳಿಸಿ ನೀವು ಟ್ರೈನಾಗ ಹೋಗ್ರಿ. ಬೇಡ, ಅದನ್ನ ಅವ್ರ ಜೊತೆ ನಾವು ಇಲ್ಲ ದೂರ ಇಡ್ರಿ, ಟ್ರೈನ್ ಚಲೋ ಹೋಗ್ತಿತ್ತಲ್ಲ. ಮತ್ತೆ ಸರ್ ಓಕೆ, ಈಗ ನೀವು ಜಗಳ ಆಡಿದಾಗ ಹಿಂಗೆ ಸರ್ ಜಗಳ ಆಡಿದಾಗ ಅವ್ರಿಗೆ ಸಿಟ್ಟು ಹಾಗೆ ಆಗುತ್ತೆ ಸರ್, ಸಿಟ್ಟು ಆಗುತ್ತೆ. ನೀವು ಹೆಂಗ್ ಜಗಳ ಆಡ್ತೀರಾ, ಹೆಂಗ್ ಬೈತೀರಾ? ನಾವು ಬೈಯಕ್ಕೆ ನಾನು ಸೈಲೆಂಟ್ ಆಗುತ್ತೆ ಅಷ್ಟೇ, ಮಾತಾಡ್ಸೋಕೆ ಸೈಲೆಂಟ್ ಆಗಿಬಿಡ್ತೀನಿ ಅಷ್ಟೇ. ನೀವು ಸೈಲೆಂಟ್ ಆಗಿ, ಇವ್ರು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಅವ್ರು ಅವ್ರು ಸೈಲೆಂಟ್ ಆಗಿರಲ್ಲ ಸರ್. ಡೋರ್ ದಬ್ಬಂತ ಹಾಕೊಂಡು ಹೋದ್ರ ಓ ಕಾರ್ ಹತ್ತಿ ದಬ್ಬಂತ ಹಾಕೊಂಡ್ರೆ ಗೊತ್ತಾಗ್ತೈತಿ ಓ ಏನೋ ಆಗಿದೆ ಅಂತ. ಆಮೇಲೆ ಒಂದು 10 ಗಂಟೆ ಫೋನ್ ಮಾಡ್ತೀರಾ, ಹಲೋ ಡಾರ್ಲಿಂಗ್ ಅಂತ. ಏನಿಲ್ಲ ಎಲ್ಲದ್ರಿ ಪಪ್ಪಿ ಅಂತೀನಿ, ಬರ್ತೀನಿ ರವ್ವ ಅಂತಾರ. ಆಯ್ತು ಬರ್ಲಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಆಯ್ತು ಬರ್ತಾರ, ಊಟ ಗಿಟ್ಟ ಹಚ್ಕೊಡ. ಆಮ್ಯಾಗ ನಾಳೆ ಹೇಳ್ತೀನಿ, ನೀನೇ ನೀವು ಹಿಂಗಂದ್ರಿ ಹಿಂಗೆ ಮಾಡಿದ್ರಿ ನೋಡು ಎಷ್ಟು ಚಲೋ ಕಾಣ್ತೈತದ ಅಂತ. ಆಮ್ಯಾಗ ಗೊತ್ತಾಗ್ತೈತಿ. ಹಂಗೆ ಆಗ್ಲಲ್ಲ ಅಂದ್ರೆ ನಮ್ದೇನು ಕ್ರಾಸ್ ಲೈನ್ ಆಗಲ್ಲ, ನಾವು ಆಗಕ್ಕೂ ಬಿಡಲ್ಲ. ಒಬ್ರು ಯಾರನ್ನ ಸುಮ್ಮನೆ ಇದ್ಬಿಟ್ರೆ ಹೌದಾ? ಓಕೆ. ಈಗ ನೋಡ್ರಿ ಡೇ ಬಿಫೋರ್ ಎಷ್ಟೇ ಡೇ ಒಂದು ಕ್ಲಾಶ್ ಆಗಿತ್ತು, ಆದ್ರೆ ಎಷ್ಟು ಚಲೋದು ಅನಿಸ್ತೈತೇನ? ಕ್ಲಾಶ್ ಏನ್ ಮೇಡಮ್? ಕ್ಲಾಶ್ ಆಗಿತ್ತು ಸರ್. ಅದು ಯಾವ ವಿಷಯಕ್ಕೆ ಮೇಡಮ್ ಕ್ಲಾಶ್? ಹಿಂಗೆ ದೊಡ್ಡವ್ರು ಕೂಡಿ ಸಮಯ ಕುಂದೂರಿ ಕ್ರಿಕೆಟ್ ನೋಡೋಣ. ಮ್ಯಾಚ್ ನೋಡೋಕ್ಕೋಸ್ಕರ ಮ್ಯಾಚ್ ನೋಡ್ತೀವಿ ನಮ್ಮ ಫ್ರೆಂಡ್ಸ್ ಆಫೀಸಲ್ಲಿ. ನೈಟ್ ಬಂದಿದ್ದು 12:30 ಆಯ್ತು. ಇವ್ರು ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ. 9:30 ಮ್ಯಾಚ್ ನಡೀತದೆ, ಮ್ಯಾಚ್ ನೋಡ್ಕೊಂಡು ಹೋಗ್ತೀವಿ ಸ್ನೇಹಿತರೆಲ್ಲ. ಸೊ ಹಂಗಾಗಿ ಒಂದ್ಸಲ ಫೋನ್ ರಿಸೀವ್ ಮಾಡಿದೆ, ಹಂಗೆಲ್ಲ ಫೋನ್ ಮಾಡಕ್ಕೆ ಬರ್ತೀನಿ, ಮ್ಯಾಚ್ ಮುಗಿದ್ರೆ ಬರ್ತೀನಿ ಅಂದ್ರೆ ಅಷ್ಟೇ. ಸರ್ ನಮ್ಮ ಮನೆ ಕರೆನ್ಸಿ ಅದಕ್ಕೆ ಹಾಕ್ತೀವಿ ಹೇಳ್ರಿ ಟಿವಿಗೆ. ಆಮೇಲೆ ಒಂದ್ ದಿವಸ ನೀವು ಅವ್ರ ಮನೆಗೆ ಹೋಗಿ ಕುಂತ 12 ಮಟ್ಟ ನೋಡ್ಬರ್ರಿ. ನಾಳೆ ಅವ್ರನ್ನ ಕರ್ಕೊಂಬರ್ರಿ ನಮ್ಮ ಮನೆಗೆ, 12 ಮಟ್ಟ ಕೂಡ್ತಾರ ನೋಡೋಣ. ಅವ್ರ ಹೆಂಡತಿ ಮಕ್ಕಳು ಸುಮ್ಮನಿರ್ತಾರೆ ನೋಡೋಣ. ಇನ್ ಕೇಸ್ ಅವ್ರು ಸುಮ್ಮನಿದ್ರಂದ್ರೆ ಅದ್ರ ಅರ್ಥ ಏನು ಹೇಳ, ಹೋಗ್ಲಿ ಬಿಡು ಹೋಗೈತಿ ಯಾವಾಗಾರ ಬರವಲ್ದಕ್ಕಂತ. ನಾ ಆ ಕೆಟ್ಟಗರಿಲ್ಲ, ನೀವು ಬರ್ಬೇಕು ಮನೆಗೆ. ನಮಗೆ ಯು ಆರ್ ಎವ್ರಿಥಿಂಗ್ ಫಾರ್ ಮೀ. ನೀವು ನಮ್ಗೆಲ್ಲಾನು, ನೀವು ನಮ್ಮ ಮನ್ಯಾಗ ಇರ್ಬೇಕು. ಅವ್ರು ಹಂಗಲ್ಲ, ಹೋಗೈತ್ ಬಿಡ ಹಾಳಾಗಿ ಯಾವಾಗಾರ ಬರ್ಲಿಕ್ರು ಸಮಾಧಾನ ಅನ್ನೋರು ಇರ್ತಾರ, ಅವ್ರು ಬಿಡ್ತಾರ, ನಾ ಬಿಡಲ್ಲ. ಈಗ ಈಗ ಅಷ್ಟು ಫ್ರಾಂಕ್ನೆಸ್ಲೆ ನಾ ಎಲ್ಲಾರು ಹೋದ್ರೆ ಬಿಡ್ತಾರೆ? ನೀವು ಕೇಳ್ರಿ, ನೀವು ಇಲ್ಲ ಅನ್ನಕ್ ಹೋಗ್ಬೇಡ್ರಿ, ಅವ್ರನ್ನ ಕೇಳ್ರಿ. ಈಗ ಇವ್ರು ಹೋಗ್ತಾರ ಜೊತೆಲಿ ಕರ್ಕೊಂಡೋಗಂದ್ರೆ ಯಾರನ್ನಾರು ಕರ್ಕೊಂಡು ಹೋಗ್ತಾರ? ನಮಗ್ ಇಲ್ಲೇ ಇರೋ ಪರ್ಸನಲ್ ಎಲ್ಲ ಒಂದ್ ಜೀವಿಗೆ ಪರ್ಸನಲ್ ಇರ್ತೈತಿಲ್ಲ. ಮತ್ತ ಆಮೇಲೆ ನಿಮ್ಮ ಪಾರ್ಟ್ನರ್ ಹೆಂಗಂತ ಗೊತ್ತಿದ್ದ ಅದ್ರ ಜೊತೆ ನಮ್ಮ ಪರ್ಸನಲ್ನ ಜೊತೆ ಮಾಡ್ಕೋಬೇಕ. ಈಗ ನಿಮ್ಮ ಪಾರ್ಟ್ನರು ಹಂಗೆ ಪರ್ಸ್ನಲ್ ನೋಡ್ಕೊಂತ ಹೋದ್ರೆ ನೀವು ಪರ್ಸ್ನಲ್ ನೋಡ್ಕೊಂಡು ಹೋಗ್ಬೇಕಪ್ಪ. ಈಗ ನಾವೆಲ್ಲದಕ್ಕೂ ನನ್ನ ಮಕ್ಕಳು, ನನ್ನ ಮನೆ, ನನ್ನ ಗಂಡ ಅಂತಿದ್ದಾಗ ನೀವು ಅದೇ ರೀತಿ ಇದ್ರೆ ಅದು ಒಳ್ಳೆ ಜೀವನ ಅಲ್ವಾ? ಈಗ ಹಂಗೆ ಈಗ ನಾನು ಒಳ್ಳೆಯವ್ರದ್ದು ಮಗಳು, ಅದು ನನಗೆ ಹೆಮ್ಮೆ ಐತಿ. ಈಗ ಇನ್ನೊಬ್ರು ಯಾರಾಗಿದೆ, ಆಯ್ತು ನಾಳಿಂದ ನಾನು ಹೋಗ್ತೀನಿ ಮಹಿಳಾ ಗ್ರೂಪ್ಗೆ, ನೀವು ಹೆಂಗೆ ಮಾಡ್ಕೋತೀರಿ ಮಾಡ್ಕೋರಿ ಅಂದ್ರೆ ಫ್ಯಾಮಿಲಿ ಸ್ಪ್ಲಿಟ್ ಔಟ್ ಆಗಲ್ವಾ? ಬೀಯಿಂಗ್ ಎಜುಕೇಟೆಡ್ ನಾವು ಹಂಗೆ ಮಾಡಬಾರ್ದು. ಮತ್ತು ನಮ್ಮ ಅಜ್ಜ ಅಜ್ಜಿ ನಮ್ಗೆ ಒಳ್ಳೆ ಸಂಸ್ಕಾರ ಕಲ್ಸಾರ, ನಾವು ಒಳ್ಳೆ ರೀತಿ ನಡ್ಕೋಬೇಕು. ಅವಾಗ ಅದಕ್ಕೊಂದು ಒಳ್ಳೆ ಜೀವನ ಆಗ್ತೈತಿ, ಹೌದಿಲ್ರಿ? ಹೇಳ್ರಿ ಸರ್. ಓಕೆ ಸರ್. ನೋಡಿ ಈಗ RCB ಇದ್ರೆ 7 CB ಇದ್ರು ನಮ್ಮ ಮನ್ಯಾಗ ನೋಡಕ್ ಹೇಳ್ರಿ. ದೊಡ್ಡ ಟಿವಿ ಐತಿ, ಹೋಮ್ ಥಿಯೇಟರ್ ಐತಿ, ಮನ್ಯಾಗ ಮಕ್ಳು ಅದಾವ, ಕೇಳಿ ಮಾಡ್ಕೊಡಕ್ ನಾ ಅದೀನಿ. ಟೆನ್ಷನ್ಲೇ ಮಾಡಬೇಡಿ, ಇನ್ನು ಅವ್ರು 9 ಗಂಟೆ ಮನೇಲಿ ಇರ್ತಾರೆ, RCB ಹೋಯ್ತು ಮನೆಗೆ. ನಾನು ಅದೇ ಅಂದೆ, ಒಬ್ಬರ ಮನಸ್ಸು ನೋಸಿ ಅಲ್ಲಿ ನೋಡಕ್ ಕುಂತ್ರೆ ಅವ್ರ ಮನೆಗೆ ಹೋಗದೆ ಇರ್ತಾರೆ, ಹೌದಿಲ್ಲ?
ನೋಡಿ RCB ಫ್ಯಾನ್ಸ್, ಯಾಕೆ ನಮ್ಮ RCB ಸೋತಿರೋದೇ ನಮ್ಮ ಮೇಡಮ್ ಶಾಪದಿಂದ. ಶಾಪ ಇದು ಅಂತಿಂತ ಶಾಪ ಅಲ್ಲ, ಇದು ಸ್ಟ್ರಾಂಗೆಸ್ಟ್ ಶಾಪ. ಸರ್ ನಂದೊಂದಲ್ಲ, ಎಷ್ಟೇ ಜನ ಹೆಣ್ಮಕ್ಳು ಹಿಂಗ್ ನನ್ಕೊಂತಾರೆ. ಅದಕ್ಕೆ ಹೇಳ್ರಿ, ಮನ್ಯಾಗಿದ್ರೆ ಟೈಮ್ ಚಾ, ಚಿಪ್ಸ್, ಕಡ್ಡಿ ಚಿಪ್ಸ್ ಎಲ್ಲಾನು ತಂದು ಇಲ್ಲಿ ಇಡ್ತೀವ, ತಿಂದು ಕೂಡ್ಬೇಕಾ? ಅಲ್ಲಿ ದುಡ್ಡು ಖರ್ಚು ಮಾಡಿ 4 ಜನ ಜೊತೆ ಹರಟೆ ಹೊಡೆದ್ರೆ ಏನ್ ಬಂತ? ದಯವಿಟ್ಟು ಕ್ರಿಕೆಟರ್ಸ್ನಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಒಂದು ರಿಕ್ವೆಸ್ಟು, 10 ಗಂಟೆ ಮೇಲೆ ಯಾವ ರೀತಿಯ ಮ್ಯಾಚ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನು ಮ್ಯಾಚ್ ಇದ್ದು 10 ಗಂಟೆ ಒಳಗೆ ಮುಗಿಸ್ಬಿಡಿ, ಇಲ್ಲಿದ್ರೆ ಈ ಶಾಪಕ್ಕೆ ನೀವು ಒಳಗಾಗ್ತೀರಾ, ನಿಮ್ಮ ಟೀಮ್ನ ಸೋಲಿಸ್ತಾರೆ. ಬೇಡ ನಮಗೆ RCB. ಇದಕ್ಕೆ ಎಷ್ಟು ವರ್ಷ ನಮ್ಮ RCB ಸೋತಿದ್ದು, ನಾನು ಅದೇ ಏನಕ್ಕೆ ನಮ್ಮ RCB ಅವರು ಸೋಲ್ತಾರೆ ಅಂತ. ಸರ್ ಮೊನ್ನೆ ಫೆರಿ ಅವರೆಲ್ಲ ಲೇಡಿ ಗ್ರೂಪ್ ಗೆದ್ದಿತ್ತು ನೋಡ್ರಿ. ಯಾಕೆ ಗೆದ್ದೈತೆ ಹೇಳ್ರಿ? ಯಾ ಹೆಣ್ಮಕ್ಳು ಅಸೋಸಿಯೇಷನ್ ಮಾಡ್ಕೊಂಡು ಕುಂತು ಒಂದ್ ಕಡೆ ಕುಂತು ಚಪ್ಪಳೆ ಹೊಡೆದ್ರಿ. ಎಲ್ಲಿ ಕೂಡಿ ಮಾಡ್ತೀವಿ ಇಲ್ಲ, ನಮ್ಮ ಭಾವನಾ ಗುಡ್ಡಿದ್ದು ಎಲ್ಲರೂ ನಿಂತು ನೋಡಿದ್ರೆ ಬರ್ತೈತಿ. ಇಲ್ಲಿ ಫೋನ್ ನೆಟ್ಟು ಇರಬೇಕು, ಟಿವಿ ಕರೆನ್ಸಿ ಇರಬೇಕು, ಮಂದಿ ಮನೆಗೆ ಹೋಗ್ಬೇಕು. ಯಾವ್ದಿದು? ಏನಕ್ಕೆ ಮತ್ತೆ ಇಲ್ಲೇನ ಕರೆನ್ಸಿ ಹಾಕ್ತೀರಾ? ಇಲ್ಲೇನಕ್ಕೆ ಮತ್ತೆ ಟಿವಿ ಹೊಡೆದಾಕಿ ಮೇಡಮ್, ಟಿವಿನ ಬಿಸಾಕಿ ಹೋಗ್ಲತ್ತ. ಬೇಡ ಸರ್, OLX ಅಲ್ಲಿ ಮಾರ್ಬಿಡೋಣ ಬಿಡ್ರಿ, ರೊಕ್ಕ ಬರ್ತೈತಿ. ಹೌದು, ರೊಕ್ಕ ಕೊಟ್ಟು ತಗೊಂಡಿವಿ, ಮತ್ತೆ ಯಾಕೆ ಹೊಡಿಯೋದು? ಓಕೆ, ಸೊ ಸರ್ ನೋಡಿ, ಇಷ್ಟೆಲ್ಲ ಅದ್ಭುತ ಕ್ವಾಲಿಟೀಸ್ ನಿಮ್ಮ ವೈಫ್ ಹತ್ರ ಇದೆ. ಸೊ ಮದುವೆ ಆದ್ಮೇಲೆ ಸೊ ಒಂದಿಷ್ಟು ಒಳ್ಳೆ ವಿಚಾರ, ಗುಡ್ ಕ್ವಾಲಿಟೀಸ್ನ ಏನೆಲ್ಲ ನೀವು ಕಲ್ತ್ಕೊಂಡಿದ್ದೀರಾ ಮೇಡಮಿಂದ? ಮೊದಲು ಯಾವುದೋ ಒಂದು ವಿಷಯ ಏನೋ ಚರ್ಚೆ ಮಾಡಬೇಕು, ಎಲ್ಲ ಫ್ರೆಂಡ್ಸು, ಸ್ನೇಹಿತರು, ಸಂಬಂಧಿಕರು ಎಲ್ಲ ಚರ್ಚೆ ಮಾಡಿ ಮೊದಲೇ ವಿಷಯ ಅಡ್ವಾನ್ಸ್ ಎಲ್ಲ ಹೇಳಿ ಮಾತಾಡ್ಬಿಡ್ತಾರೆ. ನಿಜ ಮದುವೆ ಅಂದರೆ ಏನಂತಂದರೆ ಯಾವುದೇ ವಿಷಯನೂ ಮೊದಲೇ ಅಡ್ವಾನ್ಸ್ ಮಾತಾಡಬಾರ್ದು, ಮೊದಲೇ ಹೇಳ್ಕೊಂಡು ಓಡಾಡಬಾರ್ದು. ಅಂದರೆ ಏನಾದರೂ ಈಗ ಯಾವುದೋ ಒಂದು ಒಳ್ಳೆ ಕೆಲಸ ಸಕ್ಸಸ್ ಏನಾದರೂ ನಾವು ಮೊದಲೇ ಹೇಳ್ಬಾರ್ದು, ಎಲ್ಲ ಆದ್ಮೇಲೆ ಹೇಳ್ಬೇಕು. ಸಕ್ಸಸ್ 100% ನಮ್ಗೆ ಬಂದಿದೆ ಅಂದಮೇಲೆ ಅದನ್ನು ಕೇಳಿ ನಾವು ಸೆಲೆಬ್ರೇಷನ್ ಮಾಡಬೇಕು. ಮೊದಲೇ ಸೆಲೆಬ್ರೇಷನ್ ಮಾಡೋದಾಗಲಿ, ಮೊದಲೇ ಅದ್ರ ಬಗ್ಗೆ ಹೇಳ್ಕೊಂಡು ಓಡಾಡೋದಾಗಲಿ ಇವೆಲ್ಲ ಮಾಡಕ್ಕೆ ಹೋಗ್ಬಿಡಿ ಅಂತ ಸುಮಾರು ಸಲ ಹೇಳ್ತಾ ಇರ್ತಾರೆ. ಈಗಲೂ ಪ್ರೆಸೆಂಟ್ ಹೇಳ್ತಾನೆ ಇರ್ತಾರೆ. ಅದು ಬಿಟ್ಟರೆ ತಪ್ಪು ದಾರಿಗೆ ಹೋಗ್ರಿ, ಲೈಟ್ ಹಾಕ್ಕೊಂಡು ಮನೆ ಬರ್ರಿ, ಎಲ್ಲ ಅಂತ ಏನಿದೆ ಮಾಡೋಕ್ಕೆ ಮಾಡಿ ಫೋಟೋ ಕೊಡಕ್ಕೆ ಹೋಗ್ರಿ, ಸಮಸ್ಯೆ ಆಗುತ್ತೆ. ಮನೆ ಬಂದು ಮಾಡಿಕೊಳ್ತಾರೆ. ಈ ಮ್ಯಾಚ್ನ ಗುಂಚು ನಮಗೆ ಸಮಸ್ಯೆ ಆಗುತ್ತೆ ಅಲ್ವಾ? ಸಂತೋಷ. ಮ್ಯಾಚ್ ಇಲ್ಲ ಸರ್, ಮನಸ್ಥಿತಿ ಮನುಷ್ಯರ್ದು ಸ್ಟೇಬಲ್ ಇರ್ಬೇಕು. ನಾ ಏನು, ನಮ್ಮ ಮನೆ ಏನು, ನಮ್ದೇ ಎಷ್ಟು, ಅದು ನನಗೆ ಫಸ್ಟ್ ಇರ್ಬೇಕು. ಸೆಲ್ಫ್ ಅವೇರ್ನೆಸ್ ಇದ್ದಾಗ ಭಾಳ ಸಕ್ಸಸ್ ಇರ್ತೈತೆ ಮನುಷ್ಯಾಗೆ, ಅಲ್ವಾ? ಹೌದಿಲ್ಲ? ಬಟ್ ಆದ್ರೂ ನಮಗೆ ಇದೊಂದು ಕೆಲವೊಂದು ಲೆವೆಲರ್ಗೆ ಬಂದ ಮೇಲೆ ಒಂಚೂರು ಇರಿಟೇಷನ್ ಅಂತ ಆಗಲ್ವಾ? ಈಗ ನೈಟ್ ಹೊತ್ತು ಸರಿ ನೀವೇನೋ ನಿಮ್ದು ಮನಸ್ಸಿದೇನೋ ಬೇರೆ ಇರುತ್ತೆ, ನಿಮ್ದೊಂದು ಅಲ್ಲೇನೋ ಒಂದು ಮ್ಯಾಚ್ ನೋಡಿ ಏನೋ ಒಂದು ಎಂಜಾಯ್ಮೆಂಟ್ ಇರುತ್ತೆ. ಆ ಟೈಮಲ್ಲಿ ಫೋನ್ ಬಂದಾಗ ಕಿರಿಕಿರಿ, ಏನು ಕಿರಿಕಿರಿ ಅಂತಂದ್ರೆ ಆಗಲ್ಲ ಮನೆಯಲ್ಲಿ ಆ ಥರ. ಯಾಕಂದರೆ ಮೊದಲೇ ಅವ್ರು ನೋಡಿದ್ರೆ ನೀವು ನೈಟ್ 11 ಗಂಟೆ 12 ಗಂಟೆ ಒಂದ್ಸಲ ಫೋನ್ ಮಾಡಿ ಇಂಥ ಕಡೆ ಇಂಥ ಪ್ಲೇಸ್ ಬೇಕು ಹೇಳ್ಬಿಟ್ರು, ಅವ್ರಿಗೆ ಊಟಕ್ಕೆ ಬರ್ತಿರಲ್ಲ ಅದನ್ನ ಹೇಳಿದ್ರು. ಅಂದರೆ ನಾವು ಕಾಯ್ಬೇಕು ಬರೋದು ಮಧ್ಯಾಹ್ನ ಅಡ್ವಾನ್ಸ್ ಅವ್ರು ಫೋನ್ ಮಾಡೋ ಖುಷಿ, ನನ್ನ ಫೋನ್ ಫಸ್ಟ್ ಅವ್ರಿಗೆ ಹೋಗುತ್ತೆ. ಅವ್ರು ಹೋದಾಗ ಫುಲ್ ಹ್ಯಾಪಿ ಇರ್ತಾರೆ, ಸಮಾಧಾನ ಇರ್ತಾರೆ. ಈ ತೊಗೊಂಡು ಇಲ್ಲಿ ಕಿಟಕಿ ಕರೆಕ್ಟ್ ಟೈಮ್ ಬರ್ತಾರೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಕೂರ್ತಾರೆ. ಮತ್ತೆ ಆ ಟೈಮ್ 12 ಗಂಟೆ 12 ಅಲಾರಾಮ್ ಇಟ್ಕೊಂಡಿದ್ರು 12 ಗಂಟೆಗೆ. ಹೌದಾ? 5 ನಿಮಿಷ ಮತ್ತೆ ವಾಪಸ್ ಫೋನ್ ಮಾಡ್ತೀರಾ? ಸರಿ, ಅವ್ರು 2:15 ಬರಲಿ, 2:45 ಬರಲಿ, ನಾ ಎಚ್ಚರ ಇರ್ತೀನಿ. ಯಾಕಂದ್ರೆ ಕರೆಕ್ಟ್ ಸೇಫ್ ಆಗಿ ಅವ್ರ ಮನೆಗೆ ಬಂದ ಮೇಲೆ ನನಗೆ ಸಮಾಧಾನ ಇರ್ತೈತಿ. ಇವ್ರಿಗೂ ಒಳ್ಳೆಯವ್ರೆ, ಇವ್ರ ಜೊತೆ ಇರೋರು ಹೆಂಗಿರ್ತಾರಂತ ಹೆಂಗೆ ನಂಬೋದು ಹೇಳ್ರಿ ಸರ್? ಇವ್ರು ಭಾಳ ಒಳ್ಳೆಯವ್ರೆ, ಅದನ್ನ ನಂಬ್ತೀನಿ. ಇವ್ರ ಜೊತೆ ಇರೋರು ಒಬ್ಬರನ್ನ ಹಾಳು ಮಾಡ್ಬೇಕಂದ್ರೆ 10 ಜನ ಪಣ ತೊಟ್ಟಿರ್ತಾರೆ. ನಾನು ನಮ್ಮ ಮನೆಯವ್ರನ್ನ ಹಾಳು ಮಾಡಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಬೆಂಗಳೂರಿಂದ ಒಂದು ಪೊಸಿಷನ್ ಇಟ್ಕೊಂಡು ಬಂದಾರೆ, ಅದ ಪೊಸಿಷನಾಗ ಇರ್ಬೇಕಂತ ನಾ ಇಷ್ಟಪಡ್ತೀನಿ. ಇಷ್ಟ ಇವ್ರ ಹತ್ರ ಮಾತಾಡಲಿಕ್ಕೆ ನಮಗೂ ಕಷ್ಟ. ಏನು ಹೇಳ್ತೀರಾ ಮೇಡಮ್? ನಿಮ್ಗೆ ಇವ್ರ ಮೇಲೆ ಹೆಚ್ಚು ಪ್ರೀತಿ ಅಲ್ಲ ಇವ್ರ ಮೇಲೆ ಹೆಚ್ಚು ಪ್ರೀತಿಯ? ಅಂದ್ರೆ ನನಗೇನ್ರಿ ಅಳಿಯ ಅಂತ ನಾನು ನೋಡ್ಕೊಳ್ಳೋದಿಲ್ಲ, ಮಗನ್ಕಿಂತ ಹೆಚ್ಚಿಗೆ ನೋಡ್ಕೊಳ್ತೀನಿ. ಬಟ್ ಯಾರು ಇಷ್ಟ? ಇವ್ರ ಇಷ್ಟನಾ ಅವ್ರ ಇಷ್ಟ? ಇಬ್ರು ಇಷ್ಟ. ಅಲ್ಲೊಬ್ರನ್ನ ಹೇಳೋದಾದ್ರೆ ಒಬ್ರು ಒಂಚೂರು ಜಾಸ್ತಿ ಇಷ್ಟ. ಜಾಸ್ತಿ ಹೇಳ್ಬೇಕು, ನಮ್ಮನ್ನ ನಂಬಿ ಎಲ್ಲಾರನ್ನು ಬಿಟ್ಟು ನಮ್ಮನ್ನ ನಂಬದಾರ ಅಂದ್ರೆ ಇವ್ರ ಇಷ್ಟ. ಸರ್, ಐ ಸ್ವೇರ್, ನಾ ಬುಕ್ ಹಿಡ್ಕೊಂಡು ನಮ್ಮ ಮಮ್ಮಿ ನನ್ನ ಮಾತು ನಂಬಂಗಿಲ್ಲ, ನಮ್ಮ ಮನೆಯವ್ರ ಮಾತು ನಂಬ್ತಾರೆ. ನಿಜ ತಿಳಿ. ಏನ್ ವಿಷಯ? ಅವ್ರ ಅಮ್ಮ ಅಲ್ಲಿರ್ತಾರ, ನಾನು ಅವ್ರು ನಂಬ್ಲಿಲ್ಲ ಅಂದ್ರೆ ಯಾರು ನಂಬ್ತಾರ? ನಿನ್ ಮನೆಯವ್ರಿಗೆ ಒಳ್ಳೆ ಮನಸ್ಸಿದ್ದಿ, ನೀ ಸಿಟ್ ಮಾಡ್ಕೊಂಡು ನಾ ಮಾಡಂಗಿಲ್ಲ. ನಮ್ಮ ಮಮ್ಮಿ ಇವ್ರನ್ನ ಕೇಳ್ರಿ, ಪ್ರಮಾಣ ಮಾಡಕ್ ಹೇಳ್ರಿ, ಇಷ್ಟು ವರ್ಷ ನಮ್ಮ ಮದ್ವೆ ಆಗಿದ್ ನಮ್ಮ ಮಮ್ಮಿ ಒಂದ್ ದಿವಸ ಸರ್ದಿಲ್ಲ ಅಂದಿಲ್ಲ, ರ್ಯಾಶ್ ವರ್ಡ್ ಅಲ್ಲಿ ಮಾತಾಡಿಲ್ಲ. ಇನ್ನ ನಾ ಸಿಟ್ ಮಾಡ್ಕೊಂಡು ನೋಡ್ರ ನನಗ ಬೈತಾರ ನಮ್ಮ ಮಮ್ಮಿ. ಜಗಳ ನೋಡಿದಿರಾ ನೀವು? ಜಗಳ ಮಾಡಲ್ಲ ಸರ್ ನಮ್ಮ ಮನೆ. ಆದ್ರೂ ನಿಮ್ಗೆ ಗೊತ್ತಾಗುತ್ತಾ ಇವ್ರೇನೋ ಜಗಳ ಮಾಡಿದ್ರೆ ಏನೋ ಮನ್ಸಲ್ಲಿ ಏನ್ ನಾವ್ ಹಂಗ ಹೌದು ರೂಮಲ್ಲಿ ಜಗಳ ಮಾಡಿದ್ರೆ ಹೆಂಗ್ ಗೊತ್ತಾಗುತ್ತೆ? ಒಂದೇ ದಿವಸ ಅವ್ರ ಬಾಯಿ ಕೇಳೇ ಇಲ್ಲ, ಜಗಳಾನು ಮಾಡಂಗಿಲ್ಲ ಸರ್. ನಾವ್ ಡೋರ್ ಹಾಕೊಂಡೆಲ್ಲ ಮಾತಾಡಲ್ಲ, ಇಲ್ಲೇ ಕರ್ದಿದೆ. ಇದೇ ನಮ್ದು ಜಡ್ಜ್ಮೆಂಟ್ ಕೋರ್ಟ್. ಈ ಸೋಫಾದಲ್ಲಿ ಕುತ್ಕೊಂಡೆ, ನಮಗೂ ಹಂಗ ಇಕ್ಕಟ್ಟಲ್ಲಿ ಕುತ್ಕೊಂಡು ನಿಧಾನಕ್ಕೆ ಮಾತಾಡಕ್ ಆಗಲ್ಲ, ಹಂಗೆ ಕ್ಯಾಜುವಲ್. ಯಾರಿಗೆ? ಇವ್ರ ಮೇಲೆ? ನಮ್ಮ ಮಮ್ಮಿಗೆ, ತಮ್ಮನ ಮೇಲೆ ಜಾಸ್ತಿ ಪ್ರೀತಿ. ಸೂಪರ್. ಓಕೆ ಮೇಡಮ್, ನೀವೊಂದು ಗ್ಯಾಪ್ ಅಲ್ಲಿ ಏನೋ ಹೇಳಿದ್ರಿ, ನನ್ನ ಮನೇಲಿ ಇಷ್ಟು ಅಟ್ಟಿ ಲವ್ ಲೆಟರ್ ಇದೆ ಅಂತ.
ಹಿಂಗೆ ಸಾಧ್ಯ ಇಷ್ಟಟ್ಟು ಎಲ್ಲಿಂದ ಬರ್ತಿತ್ತು ಲವ್ ಲೆಟರ್ ನಿಮಗೆ? ಅವ್ರು ತಾವು ನಮ್ಮ ಮನೆಯವರು ಮಿಲಿಟರಿಯಲ್ಲಿ ಇದ್ದಿದ್ದು, ಅವ್ರು ತಾವು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿಂದ ಡೈಲಿ ಬರೀತಾ ಇದ್ರು. ಡೈಲಿ ಬರೀತಿದ್ರ? ಡೈಲಿ ಬರೀತಾ ಇದ್ರು. ಅದು ನಾವು ಹಾನಗಲ್ ನಮ್ಮ ಗಂಡನ ಮನೆ, ಅಲ್ಲಿ ಬರ್ಬೇಕು ಅಂದ್ರೆ 8 ದಿವಸ ಆಗ್ತಿತ್ತು. ಆ 8 ದಿವಸದಲ್ಲಿ ಅವ್ರು 6 ಲೆಟರ್ ಅಂತೂ ನನಗೆ ಬರ್ತಿತ್ತು. 6 ಲೆಟರ್? ಏನೆಲ್ಲ ಬರೀತಿದ್ರು? ನಿಮ್ಗೆ ಯಾವ್ದು ನೆನಪಿದ್ದಿದ್ರೆ ನೆನಪಿರೋದು ಅದೊಂದು ಬರ್ತಿದ್ದು ಅಂದ್ರೆ ತುಂಬಾ ಕಷ್ಟಕ್ಕೆ ಇಟ್ಟಿದ್ದೆ ನಾನು. ಮಿಲಿಟರಿಗೆ ಹೋಗ್ಬಿಟ್ಟು ಅದಿಷ್ಟು ಕಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಾವು ನೋಡಿ ನಾವು ಹೇಳ್ತೀವಿ ಹೇಳಿಕೆ ಆರ್ಮಿಲಿ ಇದ್ದಾರೆ ಅಲ್ಲಿದ್ದಾರೆ, ಬಟ್ ಎಷ್ಟು ದೊಡ್ಡ ಸ್ಟ್ರಗಲ್ ಕಷ್ಟ ಇರುತ್ತೆ. ಫ್ಯಾಮಿಲಿನ ಬಿಟ್ಟು ಈಗ ನಾನು ಹೇಳ್ಬೋದು ಒಂದು ಫ್ಯಾಮಿಲಿನ ಬಿಟ್ಟು ಹೋಗ್ತಾರೆ ಅವರು, ಅಲ್ಲಿರ್ತಾರೆ ಫ್ಯಾಮಿಲಿ ಬಿಟ್ಟು. ಬಟ್ ಇವ್ರ ನೋವು, ಇವ್ರ ಕಷ್ಟ, ಇವ್ರ ಬೇಜಾರನ್ನ ಯಾರು ಹೇಳೋರು, ಯಾರು ಕೇಳೋರು? ಮತ್ತು ಅವರು ವರ್ಕ್ ಮಾಡಿದ್ದು ಫುಲ್ ಬಾರ್ಡರ್ ಸರ್. ಹೌದಾ? 30 ವರ್ಷ ಕ್ಯಾಪ್ಟನ್ ರಿಟೈರ್ಡ್ ಆಗಿದ್ದಾರೆ. ಹೌದಾ? 35 ವರ್ಷ ಅವರು. ಹೌದಾ? ಅವ್ರ ಹೆಸರು ಕುಮಾರಸ್ವಾಮಿ ಹಿರೇಮಠ್ ಸರ್. ನಿಮ್ಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ ಜೊತೆ ಇದಾರಲ್ವಾ? ಬಂದ ನಾವು ಒಂದು 20 years ನನ್ನ ಮಗಳು ಹುಟ್ಟಿದ್ಲು. ಅವಾಗ ಎಷ್ಟಿತ್ತು, ಈಗ ಮಗು ಇತ್ತಲ್ಲ ಅಷ್ಟಿತ್ತು ನನ್ನ ಮಗಳು. ಅವಾಗ ಅವ್ರಿಗೆ ಬಿಟ್ಟಿರೋಕೆ ಆಗ್ಲಿಲ್ಲ, ಜೊತೆ ಕರ್ಕೊಂಡು ಇದುವರೆಗೂ ಜೊತೆಗೆ. ನಿಮ್ ಜೊತೆ ಬಂದ್ರು ನೋಡಿ, ಇವ್ರದೊಂದು ಲೈಫ್ ಸ್ಟೋರಿ ನೋಡಿ ಅಲ್ವಾ? ಸರ್ ನೋಡೋದು ತುಂಬಾ ಖುಷಿ ಆಯ್ತು ನಮ್ಗೆ ಅವಾಗ. ಹೌದಾ? ದೇಶ ಸೇವೆ ಮಾಡಿ ಆದ್ರೂ ಅವ್ರು ಇಷ್ಟ ಮಕ್ಕಳ ದೊಡ್ಡವ್ರು ಅವ್ರು ದುಡಿಯಂಗಾಗಿದ್ದಾರೆ, ಆದ್ರೂ ಸರ್ ಫ್ರೀಯಾಗಿ ಕುಂತ್ಕೊಳಂಗಿಲ್ಲ. ಇದು ಒಂದು ಡ್ಯೂಟಿ. ಮತ್ತೆ ಅವ್ರದ್ದೊಂದು ಮನಸ್ಥಿತಿ ನೋಡಿ ಅಲ್ವಾ? ಆಕ್ಚುಲಿ ಆ ಮನಸ್ಥಿತಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಎಲ್ಲ ಒಂದ್ ಬಿಟ್ಟು ಹೌದಾ? ಈಗಲೂ ಅಂಕಲ್ ತುಂಬಾ ಸ್ಲಿಮ್. ಈ ಆಯೋಜನ ಹಂಗೆ ಇದಾರ? ಫಿಟ್ನೆಸ್ ಫಸ್ಟಿಗೆ ಏಜ್ ಅಲ್ಲಿ ಹೆಂಗಿದ್ರು ಅದೇ ತರನೇ ಇದಾರೆ. ಈಗ ಕೇಳಿಲ್ಲ ಸತೀಶನ್ ಕೇಳಿ. ಹೌದಾ? ಅದೇ ತರದೇ 5 ನಿಮಿಷ ಆರ್ಮಿ ಇದ್ರಲ್ಲ ಫುಡ್ ಫಿಟ್ನೆಸ್. ಹೌದು, ಹಂಗೆ ಅವರು ಪರ್ ಡೇ 35 ಕಿಲೋ ವೆಯ್ಟ್ ಹಾಕೊಂಡು ಇಷ್ಟು ರನ್ ಮಾಡ್ಬೇಕಂತ ಇರುತ್ತೆ. ಮತ್ತೆ ಅಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಅಷ್ಟು ಫಿಟ್ನೆಸ್ ಇರ್ಬೇಕಲ್ಲ. ನಾವು 20 ತಗೊಂಡು ಒಂದು 5 ಕಿಲೋಮೀಟರ್ಸ್ ಹೋಗಲ್ಲ, ಅವರು 35 ವೆಯ್ಟ್ ಹಾಕೊಂಡು 20 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಪರ್ ಡೇ ಅವರು ಮಾಡ್ಲೇಬೇಕಲ್ಲ. ಗ್ರೇಟ್. ಅವ್ರದ್ದು ಇಂಟ್ರೂ ತಗೊಂಡ್ರೆ ಚೆನ್ನಾಗಿತ್ತು. ನಮಗೆ ಇಷ್ಟೊಂದು ಅಂತ ಗೊತ್ತಿಲ್ಲ, ನೀವು ಬಂದಿದ್ದೀರಿ ಅಂತ. ಇವತ್ತು ನಾವು ಡ್ಯೂಟಿ ಕಳಿಸ್ತಾ ಇರ್ಲಿಲ್ಲ. ಅಯ್ಯೋ, ಮಿಸ್ ಮಾಡ್ಕೋತೀವಿ ಅವ್ರನ್ನ. ಯಾಕಂದ್ರೆ ಅವ್ರ ಹತ್ರ ಒಂದಿಷ್ಟು ವಿಷಯಗಳನ್ನ ಕೇಳ್ಬೇಕಾಯ್ತು. ಅವ್ರ ಅನುಭವ ಸಾಧಾರಣ ಅಲ್ಲ, ಸಾಮಾನ್ಯನಲ್ಲ. 5 ವರ್ಷ ಅಲ್ವಲ್ಲ, 30 ವರ್ಷ ಬಾರ್ಡರ್ ಏರಿಯಾದಲ್ಲೇ ಇದ್ದಾರೆ ಅವರು. ಕಾರ್ಗಲ್ ಇದ್ದಾರೆ, ಕಾಶ್ಮೀರ್ ಇದ್ದಾರೆ, ಪೂರ್ತಿ ನಾರ್ತ್ ಎಲ್ಲೆಲ್ಲ ಇದ್ದಾರೆ. ಎಲ್ಲಿ ಹೋದ್ರೆ ಶ್ರೀಲಂಕಾಕ್ಕೆ ಹೋಗಿದ್ದಾರೆ. ನಾವು ಒಂದೇ ಹತ್ರ ಹಾಕರದಲ್ಲೇ ಇದ್ವಿ ಮಕ್ಳು ಇಟ್ಕೊಂಡು. ಬಟ್ ನಿಮ್ಗೆ ಭಯ ಆಗ್ತಿರ್ಲಿಲ್ವಾ? ಆಗ್ತಾ ಇತ್ತು, ಎಲ್ರು ನೋಡ್ತಿದ್ವಿಲ್ಲ ಬಾಕಿ ಫ್ಯಾಮಿಲಿ, ಅವರು ಇಂತರ ಇದ್ದಾರೆ, ಧೈರ್ಯ ಬರ್ತಾರೆ. ಇಷ್ಟಿಷ್ಟು ಮಕ್ಳು ಇಟ್ಕೊಂಡೆ ನಾನು ಆಗೋದ್ರಲ್ಲಿ 20 years ಇದ್ದೆ. ಮಗುನ 1 ವರ್ಷದ ಕರ್ಕೊಂಡು ಹೋದೆ ಮೊದ್ಲೆ ಮಗಳನ್ನ. ಆ ನಂತರ ಮಗು 8 ವರ್ಷ ಮಗ ಹೋಗ್ತಿದ್ದ ಬಾಂಬೆದಲ್ಲಿ. ಅದನ್ನು ಬೆಳೆಸ್ಕೊಂಡು ನಾವು ಒಂದೇ ಹತ್ರ ಒಂದೇ ಎಜುಕೇಶನ್ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಆಗ್ರದಲ್ಲೇ 20 years ಅವ್ರು ಎಲ್ಲಿ ಹೋಗ್ತಿದ್ವಿ 3 ವರ್ಷ ಸೂಪರ್. ಥ್ಯಾಂಕ್ ಯು. ಓಕೆ ಸರ್, ಕೊನೆಯದಾಗಿ ಈಗ ಓಕೆ ನಮಸ್ಕಾರ. ಇನ್ನೊಂದು ಮೇನ್ ಸೆಗ್ಮೆಂಟ್ ನಮ್ಮನೆ ಅಡುಗೆ. ಹಾಂ ಸರ್. ಸೊ ನಮ್ಗೆ ಏನು ಅಡುಗೆ ಮಾಡ್ತಿದ್ದೀರಿ ಇವತ್ತು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದ ಕಟ್ಟಿನ ಸಾರು ಮಾಡಿ ತೋರಿಸ್ತಾರೆ. ಓಕೆ ಸೂಪರ್. ಹಾಗಾದ್ರೆ ಹೋಗು ಕಿಚನ್ಗೆ. ಓಕೆ, ನಮ್ಮ ಅಡುಗೆಲಿ ಇವತ್ತು ಏನು ಸ್ಪೆಷಲ್ ಮಾಡ್ತಿದ್ದೀರಾ ಸರ್? ಇವತ್ತು ಕಟ್ಟಿನ ಸಾರು ಮಾಡ್ತಾ ಇದ್ದೀವಿ, ಉತ್ತರ ಕರ್ನಾಟಕ ಸ್ಪೆಷಲ್ ಕಟ್ಟಿಂಗ್ ಸಾರು ಅಂತ. ಕಟ್ಟಿನ ಸಾರು. ಕಟ್ಟಿನ್ ಅಂದ್ರೆ ಇದು ಕಟ್ಟಿನ ಅಂದ್ರೆ ಕಟ್ ಮಾತ್ರ ಬರುತ್ತೆ, ಬೇಳೆ ಕೊಬ್ಬೆ. ಆ ಬೇಳೆನ ಒಬ್ಬಟ್ಟಿಗೆ ಅಂದ್ರೆ ಹೂರಣಕ್ಕೆ ಯೂಸ್ ಮಾಡ್ಕೋತೀವಿ. ಕಟ್ಟನ್ನ ಮಾತ್ರ ಅಂದ್ರೆ ಈ ರಸ ಮಾತ್ರ ತಗೊಂಡು ಸಾರು ಮಾಡ್ತೀವಿ. ಸೂಪರ್. ಇದು ಏನ ಅಕೇಸ್ನಲ್ಲಿ ಮಾಡ್ತೀವಿ. ಆಲ್ಮೋಸ್ಟ್ ದಿನ ಮಾತ್ರ ಬೇಳೆ ಸಾಂಬಾರ್ ಮಾಡ್ತೀವಿ, ಅಕೇಸ್ನಲ್ಲಿ ಕಟ್ಟಿನ ಸಾಂಬಾರ್ ಮಾಡ್ತೀವಿ. ಇದು ಒಂದು 3-4 days ವರೆಗೂ ಹಾಳಾಗಲ್ಲ. ಹೌದಾ? ಹಾ, ಮಾಮೂಲಿ ಸಾಂಬಾರ್ಗಿಂತ ಸ್ಪೆಷಲ್ ಆಗಿರುತ್ತೆ. ಈಗ ಬೇಳೆನ ಹಾಕಿ ಕುದಿಸ್ತಿದ್ರ? ಹಾ, ಇದರಲ್ಲಿ ಕಡಲೆಬೇಳೆ ಹಾಕಿ ಕುದಿಸಕ್ಕೆ ಇಡಬೇಕು ಸರ್. ಕುದಿಯಕ್ಕೆ ಇಟ್ಮೇಲೆ ಇದು ಒಂದು ಬೇಳೆ ಸ್ವಲ್ಪ ಸ್ಮೂತ್ ಆದ್ಮೇಲೆ ಇಲ್ಲಿ ಹಾ ಬೇಳೆ ಒಂದು ಕುದಿದೆ ಅಂತ ಗೊತ್ತಾಗಿ ಇಲ್ಲಿ ನೋಡಿ ಈಗ ಸ್ಮ್ಯಾಶ್ ಆಯ್ತಾ. ಇವಾಗ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು ಆಯ್ತಾ. ಇವಾಗ ಈ ರಸ ಬೇಳೆನ ಸಪರೇಟ್ ಆಗಿ ಮಾಡಿ, ಬೇಳೆನ ಸಪರೇಟ್, ಈ ರಸ ಮಾತ್ರ ಬೇರೆ ಒಂದು ಪಾತ್ರೆಗೆ ತಗೋತೀವಿ. ತಗೊಂಡು ಆ ರಸದಿಂದ ಸಾಂಬಾರ್ ಮಾಡಿ
ಆ ನೆಕ್ಸ್ಟ್ ಎಲ್ಲ ಉರಿಬೇಕಾ? ಹಾ ಸರ್, ಇವಾಗ ಸ್ವಲ್ಪ ಜೀರಿಗೆ ಹಾ. ಹುರಿದು ಸ್ಮೆಲ್ ಬರುತ್ತಾ, ಹ್ಮ್. ಇದು ಸ್ಮೆಲ್ ಬಂದಾದ್ಮೇಲೆ ಇದನ್ನ ಒಂದು ಪ್ಲೇಟಿಗೆ ತಗೋತೀನಿ, ಇಲ್ಲ ಅಂದ್ರೆ ಸಿದೋಗ್ಬಿಡುತ್ತಲ್ಲ, ಹೌದು. ಸ್ಮೆಲ್ ಸರಿ ಇರಲ್ಲ ಸಾಂಬಾರ್ದು. ಇದು ಡ್ರೈ ರೋಸ್ಟೇ ಮಾಡೋದು, ಎಣ್ಣೆ ಏನ್ ಬೇಡ. ಬೇರೆ ಸಾಂಬಾರ್ ಪೌಡ್ರು ರಸಂ ಪೌಡರ್ ಇಲ್ಲ ಸರ್, ಇಲ್ಲ, ಎಲ್ಲ ಫ್ರೆಶ್ ಆಗಿ ಹುರಿದು ಹಿಂಗೆ ಸೇರ್ಸೋದು. ಇದು ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಸರ್. ಇದಕ್ಕೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕ್ತಿವಿ, ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ. ಹಾ, ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ತರ ಎಷ್ಟು ವೆರೈಟಿ ಸಾರುಗಳಿದೆ ಸರ್ ನಮ್ಮಲ್ಲಿ. ದಿನ ಅಂದ್ರೆ ಕ್ಯಾಜುವಲ್ ಊಟಕ್ಕೆ ಬೇಳೆ ಸಾಂಬಾರ್ ಮಾಡ್ತೀವಿ, ಅದಕ್ಕೆ ನಾವು ಸಾರು ಅಂತ ಹೇಳ್ತೀವಿ. ಮತ್ತೊಂದು ಈಗ ಹೊಲಕ್ಕೆಲ್ಲ ಕಟ್ಟಾಕ ಕಾರ್ಬ್ಯಾಳಿ ಅಂತ ಮಾಡ್ತಾರ, ಅದು ಬೇಳೆ ಹಾಕಿ ಹಸಿ ಖಾರ ಹಾಕಿ ಮಾಡ್ತಾರ. ಮಜ್ಜಿಗೆ ಸಾಂಬಾರ್ ಮಾಡ್ತಾರ, ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾರ, ಅದೇ ಟೊಮೆಟೊ ಬೇಳೆ ಸಾಂಬಾರ್ ಮಾಡ್ತಾರ. ಇದೆಲ್ಲದ್ರಾಗೂ ಸ್ಪೆಷಲ್ ಅಂದ್ರೆ ಕಟ್ಟಿನ ಸಾರು. ಹಾ ಸರ್, ಇದ್ ಮಾಡಿದ್ರೆ ಕಂಪಲ್ಸರಿ ಎಲ್ಲಾರ್ಗು ಇಷ್ಟ ಆಗ್ತೈತಿ, ಮತ್ತೆ ಹಾಳಾಗಲ್ಲ ಒಂದ್ ದಿವಸಕ್ಕೆಲ್ಲ. ಇದು ಘಮಗೋಸ್ಕರ ಚಕ್ರ ಮೊಗ್ಗು, ಒಂದು ಪಲಾವ್ ಎಲೆ, ಮತ್ತೆ ಒಂದು ಚಕ್ಕೆ, ಈ ತರ. ಸೊ ನೀವು ಮಾಡೋ ಯಾವ್ದು ತುಂಬಾ ಇಷ್ಟ ನಿಮ್ಮ ಯಜಮಾನ್ರಿಗೆ? ಸರ್ ಅವ್ರಿಗೆ ನಾ ಮಾಡೋ ಎಲ್ಲಾ ರೆಸಿಪಿನೂ ಇಷ್ಟ ಸರ್. ಪಾವ್ ಭಾಜಿಯಿಂದ ಹಿಡ್ದ ಪಾನಿಪುರಿ, ಸೇವ್ ಪುರಿ ಎಲ್ಲಾನು ಮಾಡ್ತೀನಿ, ಅವ್ರಿಗೆಲ್ಲಾನು ಇಷ್ಟನೇ. ಆಯ್ತು, ಇವಾಗ ಇದನ್ನ ರುಬ್ಬೋ ಮಸಾಲೆ ರೆಡಿ ಆಯ್ತು. ಈ ಕಟ್ಟು ತಗೊಳ್ಳೋಣ. ಸ್ವಲ್ಪ ಮೆಂತೆ ಬೇಕಿದ್ರೆ ನಿಮ್ಗೆ ಹವೀಜ ಹಾಕೋಬಹುದು. ಹವೀಜ ಕೊತ್ತಂಬರಿ ಬೀಜ ಹೇಳ್ತೀರಲ್ಲ, ನಾವು ಹವೀಜ ಅಂತೀವಿ. ಅದ್ ನಮ್ಮ ಯಜಮಾನ್ರಿಗೆ ಇಷ್ಟ, ನಿಮ್ಗೆ ಇಷ್ಟ ಆಗುತ್ತಾ ಇಲ್ಲ ಹೆಂಗ್ ಗೊತ್ತ ಅಲ್ವಾ? ಅಲ್ಲ, ಯೂಶುವಲಿ ನಿಮ್ಮ ಯಜಮಾನ್ರಿಗೆ ಇಷ್ಟ ಆಗುತ್ತೆ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ನಾನು ಉತ್ತರ ಕರ್ನಾಟಕ ಅಂತ ನೀವು ಲೊಕೇಶನ್ ಹಿಂಗ್ ಬಂದಾಗ ಅದಕ್ಕೆ ನಮ್ಮ ಸಾಂಬಾರ್ ಮಾಡೋಣ ಅಂತ ಈ ರೆಸಿಪಿ ಚೂಸ್ ಮಾಡ್ಕೊಂಡ್ವಿ. ಸೂಪರ್. ಮಿಕ್ಸಿ ಮಾಡಿ ಪೌಡರ್ ಮಾಡಿ, ಇದು ಈಗ ಮಿಕ್ಸಿ ಮಾಡಿದ್ರೆ ಚಕ್ಕೆ ಕೊಬ್ಬರಿ ಮಾಡಿ ಉಂಡ್ರು ಬಿಸಿ ಮಾಡಿದಂಗೆಲ್ಲ ಟೇಸ್ಟ್ ಜಾಸ್ತಿ ಆಗುತ್ತೆ. ಮೆಂತೆ ಸಕ್ಕತ್ತಾಗಿ ಬರ್ತದೆ. ನಮ್ಮ ಕಡೆ ಚಿಕನ್ ಸುಕ್ಕ ಮಾಡ್ಬೇಕು. ನಾವು ಸ್ವಾಮಿಯರು ಉಂಡ್ವಿ, ಏನ್ ಹೇಳ್ತೀರಪ್ಪ ಶಾಂತಂ ಪಾಪ ಮಾಡ್ತೀವಿ. ಇನ್ನೊಂದೇನಂದ್ರೆ ನಮ್ ಕಡೆ ಊಟ ಮಾಡ್ಕೊಂತ ಇದನ್ನ ಕುಡಿತಾರ. ಹೋಳ್ಗಿ ತಾಟ್ನಾಗ ಹೋಳ್ಗಿ ನೀಡಿದ್ರು ಒಂದ್ ತುತ್ತು ಹೋಳ್ಗಿ ತಿಂದ್ರೆ ಮ್ಯಾಲ ಒಂದ್ ಸಾರು ಕುಡಿತಾರ. ಕಟ್ಟಿನ ಸಾರ. ಸೊ ಇದು ನಿಮ್ಮ ತಾಯಿನೇ ಕಲ್ತಾರ ನೀವು? ಹಾ ಸರ್, ನಮ್ಮ ಮಮ್ಮಿ. ಸೊ ಇದು ಕುದಿದ್ರೆ ರೆಡಿ ಆಯ್ತು ಕಟ್ಟಿನ ಸಾರು. ಆಲ್ಮೋಸ್ಟ್ ರೆಡಿ ಆಗಿದೆ. ಹಾ ಸರ್, ಈಗ ಆಲ್ಮೋಸ್ಟ್ ರೆಡಿ. ಕಟ್ಟಿನ ಸಾಂಬಾರ್ ರೆಡಿ. ಅಲ್ಲಿದೆ ಬೆಸ್ಟ್. ಟೇಸ್ಟಿಂಗ್ ಪರ್ಪಸ್ ಚಿಕ್ಕ ಗ್ಲಾಸಸ್ ಚಲೋ. ಸಾಕು. ಓಕೆ, ಕಟ್ಟಿಂಗ್ ಸಾರು ರೆಡಿ ಇದೆ. ಸೊ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ. ನೀವು ಹೇಳ್ದಂಗೆ ಪಾನಿಪುರಿ ಮಸಾಲೆನೇ ಇದೆ. ಪಾನಿಪುರಿಗೆ ಮೋಸ್ಟ್ಲಿ ಈ ಪಾನಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ಅಂದರೆ ಬೆಳ್ಳುಳ್ಳಿ, ಕಾಯಿ ಮೆಣಸು, ಜೀರಿಗೆ ಸಕ್ಕತ್ತಾಗಿ ಮಿಕ್ಸ್ ಆಗಿ ಅದ್ರದ್ದೊಂದು ಫ್ಲೇವರೇ ಬೇರೆ ಬರ್ತದೆ. ಸಕ್ಕತ್ತಾಗಿದೆ. ಅನ್ನಕ್ಕೆ ಅಂತೂ ಅದ್ಭುತ. ತುಂಬ ಚೆನ್ನಾಗಿ, ನಂಗೆ ತುಂಬ ಇಷ್ಟ ಆಯಿತು. ಸೊ ಇನ್ನೊಂದು ನಮ್ಮ ಫನ್ ಸೆಗ್ಮೆಂಟ್ ಏನಂದರೆ ಫ್ಯಾಮಿಲಿ ಜಂಕ್ಷನ್ ಅಂತ. ಸೊ ಅಲ್ಲಿ ಗೇಮ್ಸ್ ಇರುತ್ತೆ ಅಷ್ಟೇ. ಸೊ ಹಾಗಾದ್ರೆ ಗೇಮ್ ಮಾಡ್ಲಿಕ್ಕೆ ರೆಡಿನಾ? ರೆಡಿದ್ದೀರಾ? ಅವ್ರಿಗೆ ಆಡಿಸ್ತೀನಿ. ಓಕೆ, ಬನ್ನಿ ಗೇಮ್ ಆಡೋಣ. ಓಕೆ, ನಮ್ಮ ಆಟದ ರೂಲ್ಸ್ ಹೇಳ್ತೀನಿ. 2 ನಿಮಿಷ ಟೈಮ್ ಇದೆ. ಯಾರು ಜಾಸ್ತಿ ಲಿಂಬೆಹಣ್ಣು ದೀಪ ಹಚ್ಚಿ ದೇವ್ರಿಗೆ ಪೂಜೆ ಮಾಡ್ತಾರೆ ಅವ್ರು ವಿನ್ನರ್. ಟೈಮ್ ಸ್ಟಾರ್ಟ್ಸ್ ನೌ. ಒಂದೇನಾ ಎರಡಾ ಹೆಂಗೆ? ಎಷ್ಟಾದ್ರು ಬತ್ತಿ ಕೊಡು ಸೂರಜ್, ಬತ್ತಿ ಕೊಡು.
5 4 3 2 1 ಅಂಟಿವಿನ್ ಸೊ ಓಕೆ ಮೇಡಮ್, ಆಟ ಮುಗಿದಿದೆ. ಸೊ ಈಗ ನೀವು ಹೇಳಿ, ಏನಾಯ್ತು ಈ ಆಟದಲ್ಲಿ? ನೀವು ಏನು ಮಿಸ್ಟೇಕ್ ಮಾಡಿದ್ರಿ ಹೇಳಿ. ಏನ್ ಮಿಸ್ಟೇಕ್ ಅಂಟ್ಲಿಲ್ಲ, ಮ್ಯಾಚ್ ಸ್ಟಿಕ್ ಅಂಟ್ಲಿಲ್ಲ. ಇಲ್ಲ, ಅಲ್ಲಲ್ಲ, ಅವ್ರು ಏನು ಸ್ಟ್ರಾಟಜಿ ಯೂಸ್ ಮಾಡಿದ್ರಂದ್ರೆ, ನೀವೇನು ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಅಂದ್ರೆ, ಟೈಮಲ್ಲಿ ನಾನು ಆದಷ್ಟು ಬೇಗ ಫಸ್ಟ್ ಲಿಂಬೆಹಣ್ಣ ಹಿಂಡಿ ಹಾ ದೀಪ ಹಚ್ಚಿಂದ ನೀವು ಪ್ಲಾನ್ ಮಾಡಿದ್ರಿ. ಅವ್ರು ಹಂಗೆ ಮಾಡಲ್ಲ, ನಾನು ಎರಡೆರಡೇ ಮಾಡ್ತೀನಿ ಅಂತ ಹೊರಟ್ರು. ಹಾ ಓಕೆನಾ? ಸೊ ನಿಮಗೆ ಟೈಮ್ ಹೆಂಗ್ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗಿಲ್ಲ. ಹೌದೌದು ಅವ್ರು ಎರಡೆರಡು ಲೆಕ್ಕಾಚಾರದಲ್ಲಿ ಅವ್ರು ಆರಾಮಾಗಿ ಮಾಡಿದ್ರು. ಹೌದು ಸೊ ಅವ್ರದ್ದು 4 ಇದು ಆಗಿದೆ. ಹಾ. ನೀವು ಎಂಡಲ್ಲಿ ಇಟ್ರಿ ಹಚ್ತೀನಿ ಅಂತ. ಸೊ ಯಾವ್ದು ಹಚ್ಚಿಲ್ಲ. ಯಾವ್ದು ಹಚ್ಚಿಲ್ಲ. ಹಾ. ಹೌದು ಸೊ ಈ ಆಟದಲ್ಲಿ ವಿನ್ನರ್ ಬೇರೆ ಯಾರು ಅಲ್ಲ, ನಮ್ಮ ಅಕ್ಕ. ಅವ್ರ ಹತ್ತೆಗೆ ಬರ್ಲಿ ಜೋರ ಚಪ್ಪಾಳೆ. ಓಕೆ ಅಮ್ಮ, ಬಿಫೋರ್ ಯಾವತ್ತಾದ್ರೂ ಈ ತರ ಪೂಜೆ ಮಾಡಿದಿರ ದೇವರಿಗೆ? ಹಚ್ಚ ಅಭ್ಯಾಸ ಐತೆ ಅವ್ರಿಗೆ. ಹೌದಾ? ಅಭ್ಯಾಸ ಐತಿ. ಓ ಅನ್ಯ. ಹೌದಾ? ಚೆನ್ನಾಗಿ ಆಡಿದ್ರು ನೀವು. ಅವ್ರ ಹಚ್ಚಿ ಅಭ್ಯಾಸ ಐತಿ. ಹಾ. ಹೌದಾ? ಸೂಪರ್. ಸೊ ಈ ಸೋಲಿಗೆ ಕಾರಣ ಏನು ನೀವು ಹೇಳಿ? ಅಭ್ಯಾಸ ಇಲ್ಲ, ಪ್ರಾಕ್ಟೀಸ್ ಇಲ್ಲ, ಅದೇ. ಪರವಾಗಿಲ್ಲ, ವೆಲ್ ಡನ್, ಸೂಪರ್. ಸೊ ಯಾರಾದ್ರೂ ರೂಲ್ಸ್ ಹೇಳ್ತೀನಿ, ಸಿಂಪಲ್. ಸ್ಪೂನಲ್ಲಿ ಲೆಮನ್ನ ಪಾಸ್ ಮಾಡ್ಬೇಕಷ್ಟೇ. 5 ಲೆಮನ್ ಪಾಸ್ ಮಾಡೋದು ಮಿನಿಮಮ್. ಸೊ ನೋಡುವ ನಿಮ್ಮ ಫ್ಯಾಮಿಲಿ ಎಷ್ಟು ಲಿಂಬೆಹಣ್ಣ ಪಾಸ್ ಮಾಡುತ್ತೆ ಅಂತ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏ ಸೂಪರ್. ಕೈ ಯೂಸ್ ಮಾಡಂಗಿಲ್ಲ. ಆಂಟಿ ನಿಮ್ ಸ್ಪೂನಿಂಗ್ ಕ್ರಾಸ್ ಇತ್ತ. ಸೂಪರ್. ಲಿಂಬೆಹಣ್ಣು, 1 ಲಿಂಬೆಹಣ್ಣು ಆಲ್ರೆಡಿ ಪಾಸ್ ಆಗಿದೆ. ಪಾಸ್ ಮಾಡಿ. ಸೌಕಾಶ್ ವೆರಿ ಮೇಲೆ ಮೇಲೆ ಮೇಲೆ. ಬಿಡ್ತಾರ ಅವರು. ಓಕೆ, 2 ಲಿಂಬೆಹಣ್ಣು ಸಕ್ಸಸ್ಫುಲಿ ಪಾಸ್ ಆಗಿದೆ. ಇನ್ನು ಕೊನೆಯ ಲಿಂಬೆಹಣ್ಣು ಪಾಸ್ ಆಗ್ತದೆ. ವೆರಿ ಗುಡ್. ಸಕ್ಸಸ್ಫುಲಿ ಡನ್. ಸೊ ಓಕೆ, ಆಟ ಸಕ್ಸಸ್ಫುಲಿ ಮುಗ್ದಿದೆ. ಸೊ ಹೆಂಗಿತ್ತು ಆಟ ನೀವು ಹೇಳ್ಬೇಕು? ಎಂಟರ್ಟೈನಿಂಗ್ ಆಯ್ತು ಸರ್. ಎಂಟರ್ಟೈನ್ಮೆಂಟ್ ಆಯ್ತಾ? ಬಟ್ ಲಿಂಬೆಹಣ್ಣು ಯಾಕೆ ಪಾಸ್ ಆಗಿಲ್ಲ? ಅಭ್ಯಾಸ ಇಲ್ಲ, ಮಕ್ಕಳಿಗೆ ಮಾತ್ರ ಆಡ್ಸಿ ಅಭ್ಯಾಸ ಸ್ಕೂಲಲ್ಲಿ. ಸರಿ, ನಾವು ಇವತ್ತು ಆಡೋ ಅಭ್ಯಾಸ ಈಗಲೇ ಹೋಗಿ ನೀವು ನಿಮ್ಮ ಯಜಮಾನ್ರು ಪ್ರಾಕ್ಟೀಸ್ ಮಾಡ್ಬೇಕು. 2 ಸ್ಪೂನ್ ಇಟ್ಕೊಂಡು ಒಂದ್ಸಲಿ ಅವರು ನಿಮ್ಮ ಸ್ಪೂನಿಗೆ ಹಾಕೋದು, ನೀವು ಅವ್ರ ಸ್ಪೂನಿಗೆ ಹಾಕೋದು. ಓಕೆನಾ? ಸುಮ್ಮನೆ ಬುಕ್ಕಲ್ಲಿ ಬರೋದಲ್ಲ, ಇನ್ನದನ್ನು ಬರ್ರಿ. ಸಾರಿ, ಐ ಕಾಂಟ್ ಪಾಸ್ ಮೈ ಲೆಮನ್ ಟು ಯು. ಫೀಲಿಂಗ್ಸ್ನ ಬರೀರಿ. ಮೇಡಮ್, ಹೆಂಗಿತ್ತು ಗೇಮ್? ಆಯ್ತು, ಸ್ಕೂಲಲ್ಲಿ ಆಡಿದ್ದು ತುಂಬಾ ವರ್ಷ ಆಗಿತ್ತು. ಹಾಂ, ಈಗ ಮತ್ತೆ ಎಕ್ಸ್ಪೀರಿಯನ್ಸ್. ಸೂಪರ್.
ಓಕೆ ಮೇಡಮ್, ಈಗ ನಾವು ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೌದು ಸರ್. ಸೊ ನೀವು ಇದೇ ಊರವರು, ಇದೇ ಗ್ರಾಮದವರು, ಸೊ ನೀವು ರೆಗ್ಯುಲರ್ ಆಗಿ ಬರ್ತಿರ್ತೀರಿ. ಸೊ ಏನು ವಿಶೇಷತೆ ಈ ದೇವಸ್ಥಾನದ? ಸರ್ ಇದು ಗಾಮನಗಟ್ಟಿ ಅಂತ ಊರು. ಇದು ದೊಡ್ಡ ಕರಿಯಮ್ಮನ ದೇವಸ್ಥಾನ, ಇದು ಸಣ್ಣ ಕರಿಯಮ್ಮನ ದೇವಸ್ಥಾನ. ಅದೇನ್ ದೊಡ್ಡ ಕರಿಯಮ್ಮ ಸಣ್ಣ ಕರಿಯಮ್ಮ? ಇದು ಉದ್ಭವ ಮೂರ್ತಿ. ಇದು ಮಾಡಿಸಿ ಪ್ರತಿಷ್ಠಾಪನೆ ನಂಬಿರೋದು. ಆಯ್ತು. ಇದು 5 ಮುಖ ಇದೆ ಕರಿಯಮ್ಮಂಗೆ. ನೀವೇನೋ ಮನಸ್ಸಲ್ಲಿ ಅನ್ಕೊಂಡು ಪ್ರಸಾದ ಕೇಳಿದ್ರೆ ಆಗುತ್ತೆ ಅಂತ ಆದ್ರೆ ಬಲಗಡೆ ಪ್ರಸಾದ ಕೊಡು, ಆಗಲ್ಲ ಅಂತಾದ್ರೆ ಎಡಗಡೆ ಕೊಡು ಅಂದ್ರೆ ನಿಮ್ ಕೆಲ್ಸ ಆಗುತ್ತೆ ಅಥವಾ ನಿಮ್ ಮನೋಭಿಲಾಷೆ ಇರಡುತ್ತೆ ಅಂದ್ರೆ ಬಲಗಡೆ ಪ್ರಸಾದ ಆಗುತ್ತೆ. ಪ್ರಸಾದ ಅಂದ್ರೆ ಹೂ ಬೀಳುತ್ತೆ, ಹೂ ಕಟ್ಟೋದು ಅಂತಾರ, ಪ್ರಸಾದ ಅಂತಾರ. ಅದು ಎದಿ ಮೇಲಿಂದ ಹೂ ಹಿಂಗೆ ತಂದು ಉಡೆದ ಹಾಕೋತ ಅಂದ್ರೆ ಏನೂ ಚಿಂತೆ ಇಲ್ಲ, ನನಗ್ ಬಿಡಿ ನಾನು ನೋಡ್ಕೋತೀನಿ ನಂಗೆ. ಇಲ್ಲ ನೀವೇನಾನ ಇನ್ನೂ ಅದು ನಿಮ್ಗೆ ಸಫಿಶಿಯಂಟ್ ಅನ್ನಿಸ್ಲಿಲ್ಲ, ಇನ್ನ ಬೇಕು ಅಂದ್ರೆ ಈ ಕರಿಯಮ್ಮನ ಗುಡಿಯಾಗ ಒಂದು ಚಿಕ್ಕ ಮಂಚ ಇದೆ, ಅದಕ್ಕೆ ಮಳೆ ಎಲ್ಲ ಹಾಕಿದಾರ, ಅದು ಕರಿಯಮ್ಮಂದೆ. ಅಲ್ಲಿ ಪ್ರಸಾದ ಹಂಗೂ ಕೇಳ್ಬೋದು, ಅಥವಾ ನೀವು ಸೆಲ್ಫ್ ಆಗಿ ನೋಡೋಣ ನನ್ಗೆ ಹೆಂಗ ಅನ್ಸುತ್ತೆ ಅಂತ ಅದನ್ನ ಮುಟ್ಟಿ ನೀವು ಇದು ಅನ್ಕೊಂಡ್ರೆ ಆಗುತ್ತಾ ಆಗಲ್ವಾ, ಆಗತ್ತೆ ಅಂದ್ರೆ ಹೂವಿನ ಹೆಂಗ್ ಬಾ, ಆಗಲ್ಲ ಅಂದ್ರೆ ಗಟ್ಟಿ ಕುತ್ಕೋ ಹಿಂಗೆ ಹೇಳಿ ಅದೆತ್ಬೇಕು. ನಿಮ್ ಕೆಲ್ಸ ಆಗುತ್ತೆ ಅಂದ್ರೆ ಹೂವಿನ ಹೆಂಗ್ ಬಂದ್ಬಿಡುತ್ತೆ, ಆಗಲ್ಲ ಅಂತಾದ್ರೆ ಎದ್ದೇ ಬರಲ್ಲ. ಇದು ನಾನು ಟ್ರೈ ಮಾಡಿದೆ ಒಂದು 3 ಊತರನೆ ಮಾಡಿದ್ರೆ ಸರ್ ಆಲ್ ದ ಬೆಸ್ಟ್. ಹಂಗೆ ಆಮೇಲೆ ನಮ್ ಕರಿಯಮ್ಮ ಇಲ್ಲಿಗೆ ಬಂದವ್ರನ್ನ ಯಾರನ್ನೂ ಬರೀ ಕೈಲಿ ಕಳ್ಸಲ್ಲ, ಯಾರನ್ನೂ ಬರೀ ಕೈಲಿ ಆಲ್ಮೋಸ್ಟ್ ಇಂಥದ್ದು ವಿಷಯ ಇಟ್ಕೊಂಡ್ ಬಂದ್ರೆ ಅದನ್ನ ಸಕ್ಸಸ್ ಮಾಡೇ ಕಳಿಸ್ತಾರೆ. ಅವ್ರು ನಂಬಿದ್ರೆ ಸೋಲು ಅಥವಾ ಸ್ಯಾಡ್ನೆಸ್ ಇರಲ್ಲ. ಎಷ್ಟು ನಂಬಿ ನಾವು ನಡ್ಕೋತೀವೋ ಶಿವ ಅಷ್ಟು ಕೈ ಹಿಡಿತ. ಗಮ್ಗಿಟ್ಟಿ ಕರಿಯಮ್ಮ ಸತ್ಯ ಇದ್ದಾಳೆ. ಸೊ ಇವತ್ತು ನಾವು ಕರಿಯಮ್ಮ ದೇವಸ್ಥಾನಕ್ಕೆ ಬಂದು ಒಂದು ಆಟ ಎಲ್ಲ ಆಡಿದ್ವಿ. ಸೊ ನಿಜವಾಗ್ಲೂ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು, ಒಂದು ಪವರ್ಫುಲ್ ಜಾಗ ಇದು. ಸೊ ನಂಗಂತೂ ಇಲ್ಲಿಗೆ ಬಂದು ನಿಜವಾಗ್ಲೂ ಖುಷಿ ಆಯಿತು. ಸೊ ನೀವು ಇದ್ದರೆ ಅಕ್ಕಪಕ್ಕದಲ್ಲಿದ್ದರೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಬನ್ನಿ, ಏನು ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಶೋ ಇನ್ನೊಂದು ಲಾಸ್ಟ್ ಸೆಗ್ಮೆಂಟ್ ಇದು. ಸೊ ಎಲ್ರಿಗೂ ಒಂದೇ ಒಂದು ಪ್ರಶ್ನೆ, ಮೇಡಮ್ ಯಾಕೆ ಈ ಮನೆ ಗೃಹಲಕ್ಷ್ಮಿ? ಏನು ಹೇಳಿದೆ ಸರ್, ಮನೆ ಗೃಹಲಕ್ಷ್ಮಿ ಏನು ಹೇಳಿದೆ, ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಹೆಣ್ಣು ಲಕ್ಷ್ಮಿ ಇದ್ದಂಗೆ. ಹಾಗೆ ಒಳ್ಳೇದಿರಲಿ ಕೆಟ್ಟದಿರಲಿ ಎಲ್ಲವನ್ನು ಸರಿ ಸಮಾನವಾಗಿ ತೂಗಿಸ್ಕೊಂಡು ಮಕ್ಕಳಿಗೆ ಒಂದು ದಾರಿದೀಪವಾಗಿ ತಪ್ಪು ದಾರಿ ಒಂದು ಒಳ್ಳೆ ದಾರಿ ತೋರಿಸೋ ಮಾಡುವ ಮೂಲಕ ಒಂದು ಹೆಣ್ಣು ಮನೆ ಗೃಹಲಕ್ಷ್ಮಿ ಅಂತ ಹೇಳಿದೆ ಸರ್. ಸೂಪರ್. ಓಕೆ, ನೀವು ಹೇಳಿ. ಅವ್ರ ಮಾತು ಅವ್ರ ವ್ಯಕ್ತಿತ್ವನೇ ಹೇಳುತ್ತೆ ಅವ್ರ ಮನೆ ಗೃಹಲಕ್ಷ್ಮಿ ನಮ್ಮ ಮಗಳನ್ನ ಗೃಹಲಕ್ಷ್ಮಿ. ನನ್ನ ಮಗಳು ಹುಟ್ಟಿದಾಗಿಂದನೂ ನನ್ನ ಮಗಳೇ ಆಕಿ, ಅವಾಗಿಂದನೂ ಆಕಿ ಗೃಹಲಕ್ಷ್ಮಿನೇ ಇದ್ದಾಳೆ. ಯಾವುದೇ ಹೆಣ್ಣು ಮಗಳಾಗಲಿ ಹುಟ್ಟಿದಾಗಿಂದನೇ ಗೃಹಲಕ್ಷ್ಮಿನೇ ಇರ್ತಾಳೆ. ಅದನ್ನು ನಾವು ಗೃಹಲಕ್ಷ್ಮಿ ಅನ್ಕೊಂಡ್ರೆ ಗೃಹಲಕ್ಷ್ಮಿನೇ ಆಗ್ತದೆ, ಬೇರೆ ಅನ್ಕೊಂಡ್ರೆ ಬೇರೆ ಆಗ್ತಿರ್ತದೆ. ಬಟ್ ನನ್ನ ಮಗಳನ್ನ ಮಾತ್ರ ನಾನು ಹುಟ್ಟಿದಾಗಿಂದನೂ ಗೃಹಲಕ್ಷ್ಮಿನೇ ತಿಳ್ಕೊಂಡಿನಿ, ಆಕೆ ಗೃಹಲಕ್ಷ್ಮಿನೇ ಆಗಿದ್ದಾಳೆ ಇನ್ನೂವರೆಗೂ. ನನಗೆ ಅದೇ ಸಂತೋಷ. ಮೇಡಮ್ ನೀವು ಹೇಳ್ಬೇಕು. ಇದಕ್ಕೊಂದು ಚಲೋ ಆನ್ಸರ್ ನಮ್ಮ ಮನೆಯವ್ರು ಬರ್ದು ಕೊಡ್ತಾರೆ, ಇವತ್ತು ನಾನು ನಿಮ್ಗೆ ನಾಳೆ ಕೊಡ್ತೀನಿ. ಹೌದಲ್ಲ ಸುರೇಶ್? ಅವ್ರು ಏನ್ ಹೇಳಕ್ಕಾಗಲ್ಲ, ಒಳ್ಳೆ ರೀತಿಲಿ ಬರ್ಕೊಡ್ತಾರೆ ನೋಡಿ, ನಾಳೆ ಕೊಡ್ತೀನಿ. ಆಯ್ತು, ನೀವೀಗ ಹೇಳಿ. ಇಷ್ಟೆಲ್ಲ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ರು, ಸೊ ಈಗ ನೀವು ಮಾತಾಡ್ಲೇಬೇಕು. ಸರ್, ಯದ್ಭಾವಂ ತದ್ಭವತಿ. ಅವ್ರು ನನ್ನ ಬಗ್ಗೆ ಹಂಗೆ ಅನ್ಕೊಂತಾರ, ಹಂಗೆ. ಈಗ ನಾವು ಯಾರೂ ಪರಿಪೂರ್ಣ ಇರಂಗಿಲ್ಲ. ನಾನು ಒಂದೊಂದು ಸರ್ತಿ ತಪ್ಪಿರ್ಬೋದು, ರೇಜ್ ಆಗ್ಬೋದು, ಅಥವಾ ಏನೋ ಅವ್ರು ಹೇಳಿದ್ ಮಾಡದೇ ಇರ್ಬೋದು. ಆದರೂ ನನ್ನ ಜೊತೆ ನಮ್ಮ ಭಾವನೆಗಳಿಗೂ ಅವ್ರು ಹೊಂದ್ಕೊಂಡು ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಮ್. ಪಪ್ಪಿ, ಐ ಲವ್ ಯು ಫಾರ್ ಎವರ್. ನೀವು ನಮಗಾಗಿ, ನಾವು ನಿಮಗಾಗಿ. ನಿಮ್ಮ ಅಷ್ಟು ಪಪ್ಪಿ ಮಕ್ಕಳಿಂದ ಕರೀತಾರೆ, ನೀವು ಯಾಕೆ ಒಂದು ಪಪ್ಪಿ ಬಿಟ್ಟು ಟ್ರೆಂಡಿಂಗ್ ಮಾಡ್ಬೋದು? ಓಕೆ, ನೋಡ್ದಲ್ಲ ವೀಕ್ಷಕರ, ಒಂದಷ್ಟು ಕ್ಯೂಟ್ ಒಂದು ಲವ್ ಸ್ಟೋರಿ. ಏನು ಬೇಜಾರಾದ್ರು, ಏನು ಕೋಪ ಬಂದ್ರು ಮಾತಾಡಲ್ಲ, ಏನಿದ್ರು ಪುಸ್ತಕದಲ್ಲಿ ಬರೆದು ಆರಾಮ್ ಸರ್ ನೋಡ್ಲಿ, ಫ್ರೀದಾಗ ಬಂದು ನೋಡ್ಲಿ, ಆಗ ಅವ್ರಿಗೆ ರಿಕಾಲ್ ಆಗುತ್ತೆ, ಎಸ್ ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಸೊ ಈ ಥರ ಒಂದು ಪಾಲಿಸಿ ಇಟ್ಕೊಂಡಿರೋ ಮನೆ. ಸೊ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಿಮ್ಮ ಮನೆಗೆ ಬರಬೇಕು, ನಿಮ್ಮೂರಿಗೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಟಿವಿ ಡಿಸ್ಪ್ಲೇ ನಂಬರ್ ಇದೆ, ಅದಕ್ಕೆ ನಿಮ್ಮ ಫ್ಯಾಮಿಲಿ ಫೋಟೋ ವೀಡಿಯೋಸ್ನ ಕಳಿಸಿ ನಾವು ನಿಮ್ಮ ಮನೆಗೆ ಬರ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ. ಥ್ಯಾಂಕ್ ಯು. ನಾವು ಹೊರಡ್ಲಾಗಾದ್ರೆ ಬಾಯ್ ಬಾಯ್. ಬರ್ತೀನಿ ಮೇಡಮ್.